योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयतु क्षिप्रं मेधां देवी सरस्वती। सर्ववेदान्तसिद्धान्तगोचरं तमगोचरं गोविन्दं परमानन्दं सद्गुरुं प्रणतोऽस्म्यहम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमस्तस्मै भगवते शङ्कराचार्यरूपिणे येन वेदान्तविद्येयम् उद्धृता वेदसागरात्। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ನನ್ನ ವೇದಾಂತ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ಶ್ರೀಮತಿ ರಮಾಮಣಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯ ಶ್ರೋತೃಗಳೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಬೆಳಗ್ತಾ ಇರುವಂಥ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿನ ನಾವು ಈ 74ನೇ ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಇದ್ವಿ. ಮಜ್ಜಾ ಅಸ್ಥಿ ಮೇಧ ಫಲ ರಕ್ತ ಚರ್ಮ ತ್ವಕ್ ಆಹ್ವಯೈ ಧಾತುಭಿಃ ಏಭಿಃ ಅನ್ವಿತಂ. ಈ ಶ್ಲೋಕದಲ್ಲಿ ದೇಹದಲ್ಲಿ 7 ತರಹದ ಧಾತುಗಳಿರ್ತವೆ ಅಂತ ಹೇಳಿ ಆ 7 ಧಾತುಗಳ ಸ್ವರೂಪವನ್ನು ತಿಳಿಸಿಕೊಟ್ರು. ಮತ್ತು ನಾವು ತಿಂದಂಥ ಆಹಾರದ ಯಾವ ಯಾವ ಭಾಗಗಳಿಂದ ಈ ಸಪ್ತಧಾತುಗಳ ಬೆಳವಣಿಗೆ ಆಗ್ತದೆ ಅನ್ನೋದನ್ನು ಹೇಳಿದರು. ಅದರ ಜೊತೆಗೆ ಈಗ ಈ ದೇಹದ ಅವಯವಗಳನ್ನು ಹೇಳ್ತಾರೆ. ಮುಂದಿನ ಸಾಲಿನಲ್ಲಿ ಪಾದ ಅಂದರೆ ಮತ್ತೆ ಅದನ್ನು ಕನ್ನಡದಲ್ಲಿ ಹೇಳುವ ಅವಶ್ಯಕತೆ ಇಲ್ಲ. ಪಾದ ಅಂದರೆ ಎಲ್ಲರಿಗೂ ಗೊತ್ತಾಗ್ತದೆ. ಮತ್ತು ಊರು ಅಂದರೆ ಪಾದಕ್ಕಿಂತ ಮೇಲಿನ, ಕಟಿಗಿಂತ ಕೆಳಗಿನ ಭಾಗ, ಲ್ಯಾಪ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವಲ್ಲ ಅದು. ವಕ್ಷಃ ಅಂದರೆ ಎದೆ, ಭುಜ ಅಂದರೆ ತೋಳು, ಪೃಷ್ಠ ಅಂದರೆ ಬೆನ್ನು, ಮಸ್ತಕ ಅಂದರೆ ತಲೆ. ಈ ಎಲ್ಲ ಅಂಗೈಹಿ ಉಪಾಂಗೈಹಿ ಅಂತ. ಇದನ್ನು ಕೇಳಿದಾಗ ನಿಮಗೊಂದು ಸಂಶಯ ಬರುತ್ತೆ. ಕಾಲನ್ನು ಹೇಳಿದ್ರು, ತಲೆಯನ್ನು ಹೇಳಿದ್ರು, ಉರಸ್ಸನ್ನು ಅಂದರೆ ಎದೆಯನ್ನು ಹೇಳಿದ್ರು, ಎಲ್ಲ ಹೇಳಿದ್ರು. ಅವ್ರು ಕೈಯನ್ನು ಹೇಳಿಲ್ವಲ್ರಿ, ಅದೇ ಮುಖ್ಯ ಅಲ್ವಾ ಅಂದರೆ ಹೌದು. ಆ ಪಾದ ಅನ್ನುವ ಶಬ್ದ ಹೇಳಿದ್ರಿಂದಲೇ ಕೈ ಅನ್ನೋದು ಸಹ ಸೇರಿಬಿಡುತ್ತೆ. ಅದು ಹಸ್ತಕ್ಕೂ ಉಪಲಕ್ಷಣ ಅಂತ. ಉಪಲಕ್ಷಣ ಅಂದರೆ ಆ ಸಮುದಾಯಕ್ಕೆ ಸೇರಿದ ಒಂದು ಶಬ್ದವನ್ನು ಹೇಳಿದರೆ ಅಲ್ಲಿ ಉಳಿದ ಮಿಕ್ಕ ಶಬ್ದಗಳು ಸಹ ಬಂದುಬಿಡುತ್ತವೆ, ಮಿಕ್ಕ ವಸ್ತುಗಳು ಸಹ ಬಂದುಬಿಡ್ತವೆ ಅನ್ನೋದು ಶಾಸ್ತ್ರದ ಅರ್ಥ. ಹಾಗಾಗಿ ಆ ಹಸ್ತಕ್ಕೆ ಉಪಲಕ್ಷಣವಾಗಿ ಪಾದ ಅಂತ ಸೇರಿ ಇರ್ತದೆ. ಅದರೊಳಗೆ ಹಸ್ತಸ್ಯಾಪಿ ಉಪಲಕ್ಷಣಂ. ಮತ್ತು ಅಲ್ಲೊಂದು ಶಬ್ದ ಉಂಟು, ಇವೆಲ್ಲ ಅಂಗಗಳು, ಇನ್ನು ಮತ್ತು ಕೆಲವು ಉಪಾಂಗಗಳು ಅಂತ. ಈ ಉಪಾಂಗಗಳು ಯಾವ್ಯಾವುದು ಅಂದರೆ ಗುಲ್ಫ ಅಂದರೆ ಪಾದದ ಮೇಲಿನ ಮೊದಲ ಗಂಟು, ಅದಕ್ಕೆ ಗುಲ್ಫ ಅಂತ ಕರೀತಾರೆ. ಅದಕ್ಕೆ ಅರ್ಥ ಎಲ್ಲಿವರೆಗೂ ಉಂಟು ಕೇಳಿದರೆ ಪಾದದ ಮೇಲ್ಭಾಗದವರೆಗೂ ಸಹ ಅರ್ಥ ಬರ್ತದೆ ಗುಲ್ಫ ಅಂತ. ಅದಾದಮೇಲೆ ಜಾನು, ಈ ಮಂಡಿ ಮತ್ತು ಗುಲ್ಫದ ಮಧ್ಯದ ಭಾಗಕ್ಕೆ ಜಾನು ಅಂತ ಕರೀತಾರೆ. ಅದಾದ ಮೇಲೆ ಜಂಘ ಅಂದರೆ ಈ ಮಂಡಿಯ ಸನಿಹದ ಭಾಗಗಳು. ಕನ್ನಡದ ಹೇಳ್ತಾರಲ್ಲ, ಅವನನ್ನು ನೋಡಿದ್ದೇ ಇವನಿಗೆ ಜಂಘಾಬಲ ಹುಡುಗಿ ಹೋಯಿತು ಅಂತ. ಅದೇನೇ ಕೈಕಾಲು ನಡುಗೋದಕ್ಕೆ ಶುರು ಆಯಿತು ಅನ್ನೋದು ತಾತ್ಪರ್ಯ ಅಷ್ಟೇ. ನಮಗಿದೆಲ್ಲ ಗೊತ್ತಿರ್ತದೆ, ಆದರೆ ತಕ್ಷಣ ಕೇಳಿಬಿಟ್ರೆ ಹಂಗಂದ್ರೆ ಏನು ರೀ ಅಂತ ಕೇಳಿಬಿಟ್ರೆ ಕಕ್ಕಾಬಿಕ್ಕಿ ಆಗಿಬಿಡ್ತೀವಿ ನಾವು.
ಹಾಗಾಗಿ ಜಂಘ ಅಂದರೆ ಆ ಭಾಗ ಹೀಗೆ ಅಂತ. ಆದಿಭಿ ಉಪಯುಕ್ತಂ ಸಹಿತಂ ಇವುಗಳಿಂದ ಕೂಡಿದ್ದು. ಹೀಗೆ ಇವೆಲ್ಲ ನಮ್ಮ ಪ್ರತ್ಯಕ್ಷದಲ್ಲಿ ಅನುಭವದಲ್ಲಿ ಇವೆ. ದೇಹ ಆಯಿತು, ದೇಹದ ಒಳಗಿರುವಂಥ ಸಪ್ತ ಧಾತುಗಳ ವಿಚಾರವನ್ನು ಹೇಳಿದ್ದಾಯಿತು. ಈ ಪಾದಗಳಿಂದಲೇ ನಾವು ಗಚ್ಛಾಮಿ ಹೋಗ್ತೇನೆ, ಮತ್ತು ಬರ್ತೇನೆ, ತಿಷ್ಠಾಮಿ ನಿಂತ್ಕೊಂಡಿದ್ದೇನೆ ಅಂತೆಲ್ಲ, ಲಂಘಯಾಮಿ ದಾಟುತ್ತೇನೆ, ಕೈಯಿಂದ ಗೃಹಾಮಿ ತೆಗೆದುಕೊಳ್ತೇನೆ ಅಂತೆಲ್ಲ ಈ ಆದಾನ ಮತ್ತು ವಿಹಾರ ಕ್ರಿಯೆಗಳನ್ನೆಲ್ಲ ನಾವು ಮಾಡ್ತಾ ಇರ್ತೇವೆ. ಇವೆಲ್ಲ ಈ ಅವಯವಗಳಿಂದ ಸಪ್ತ ಧಾತುಗಳಿಂದ ಕೂಡಿದಂತಹ ಈ ಶರೀರ ಉಂಟಲ್ಲ, ಇದು ನಮಗೆ ಅಹಂಕಾರಕ್ಕೆ ಆಶ್ರಯ. ಅಹಂಕಾರ ಅಂದರೆ ನಾನು ನಾನು ಅಂತ ಹೇಳ್ಕೊಳ್ತಾ ಇರ್ತೇವಲ್ಲ, ಈ ನಾನು ಅಂತ ಹೇಳಿದ ತಕ್ಷಣ ನಾವು ತೋರಿಸೋದು ಯಾವುದನ್ನು ಅಂದರೆ ಈ ಕಾಲಿಂದ ಹಿಡಿದು ತಲೆವರೆಗಿರುವಂತಹ ಸಪ್ತ ಧಾತುಗಳಿಂದ ಕೂಡಿದ ಈ ಅಂಗ ಉಪಾಂಗಗಳಿಂದ ಕೂಡಿದಂತಹ ದೇಹವನ್ನು ತೋರಿಸುವವನು ಒಬ್ಬ, ತೋರಿಸಲ್ಪಡುವುದು ಇದು. ಅಷ್ಟರಲ್ಲೇ ಗೊತ್ತಾಗುತ್ತೆ ತೋರಿಸುವವನು ತೋರಿಸಲ್ಪಡುವುದು ಅಲ್ಲ ಅಂತ. ಮುಂದೆ ಆ ವಿವರಣೆ ಹೆಚ್ಚಾಗಿ ಬರುತ್ತೆ. ಇಷ್ಟಾದ ಮೇಲೆ ಮತ್ತೆ ಒಂದು ವಿವರಣೆ ಕೊಡ್ತಾರೆ ಗುರುಗಳು. ಇದೆಲ್ಲ ಸರಿ, ಆದರೆ ಇದರ ಹಣೆ ಬರಹ ಏನು ಅಂದರೆ ಅನೇಕ ವಿಧ ದೋಷಾಶ್ರಯತ್ವೇಪಿ. ಮತ್ತು ನಾನು ಕನ್ನಡದಲ್ಲಿ ಹೇಳೋ ಅವಶ್ಯಕತೆ ಇಲ್ಲ, ಬಹಳ ಸುಲಲಿತವಾದ ಶಬ್ದ. ಎಲ್ಲರ ದೇಹದಲ್ಲೂ ಸಹ ಯಾವುದಾದರೂ ಒಂದು ತರಹದ ದೋಷ ಇದ್ದೇ ಇರುತ್ತೆ. ಕೆಲವರಿಗೆ ಹೊರಗಿನಿಂದ ಮತ್ತು ಕೆಲವರಿಗೆ ಒಳಗಿನಿಂದ ಏನಾದರೂ ಒಂದು ಬಹಳಷ್ಟು ದೋಷಗಳಿರ್ತವೆ. ಆದರೆ ಅತಿ ಪ್ರೇಮಾಸ್ಪದತ್ವೇನ, ನಿನ್ನೆ ನಾನು ಹೇಳಿದ್ದೇನೆ, ಇದ್ರ ಬಗ್ಗಿರುವಷ್ಟು ಪ್ರೀತಿ ಪ್ರೇಮ ಪ್ರಪಂಚದಲ್ಲಿ ಇನ್ನು ಯಾವ ವಸ್ತುಗಳ ಬಗ್ಗೂ ಇರೋದಿಲ್ಲ. ಆ ವಸ್ತುಗಳ ಬಗ್ಗೆ ಪ್ರೀತಿ ಇದ್ರೂ ಸಹ ಅವುಗಳ ಮೇಲಿರುವ ಪ್ರೀತಿಯೂ ಸಹ ಈ ನಿಮಿತ್ತವಾಗಿಯೇ ಇರ್ತದೆ. ಹಾಗಾಗಿ ದೇಹದ ಬಗ್ಗೆ ಎಲ್ಲಿಲ್ಲದ ಪ್ರೀತಿ ಇರುತ್ತದೆ. ಮೋಹಾಸ್ಪದಂ, ಮೋಹ ಅಂದರೆ ಅಜ್ಞಾನ. ಇದ್ರ ಬಗ್ಗೆ ಎಲ್ಲಿಲ್ಲದ ಆ ಪ್ರೀತಿ, ಎಲ್ಲಿ ಬಹಳ ಪ್ರೀತಿ ಇರುತ್ತದೆಯೋ ಅಲ್ಲಿ ಗೊತ್ತಿಲ್ಲದೇ ಅಜ್ಞಾನವು ಆವರಿಸಿಬಿಡ್ತದೆ. ಆತ್ಮತ್ವ ಭ್ರಮಸ್ಯ ಆಶ್ರಯ, ಅಷ್ಟು ಹೆಚ್ಚೇಕೆ ಹಾಗೆ ಮುಂದಕ್ಕೆ ಇದ್ದರೆ ಈ ದೇಹವೇ ಆತ್ಮ ಎನ್ನುವಷ್ಟರ ಮಟ್ಟಿಗೆ ಆ ಪ್ರೀತ್ಯತಿಶಯದಿಂದ ಮನುಷ್ಯ ಭಾವಿಸಿ ಬಿಡ್ತಾನೆ ಅಂತ. ಅಷ್ಟ ಹಿನ್ನೆಲೆಯಲ್ಲಿ ಕೊನೆಗೆ ಒಂದು ಮಾತು ಹೇಳ್ತಾರೆ, ಅನೇಕ ಪದಾರ್ಥ ಸಂಘಾತ ರೂಪತ್ವಾತ್. ದೇಹ ಅಂದರೆ 7 ಧಾತುಗಳಿಂದ ಕೂಡಿದ್ದು, ಹೀಗೆ ಅಂಗ ಉಪಾಂಗಗಳಿಂದ ಕೂಡಿದ್ದು, ಇಷ್ಟೆಲ್ಲ ದೋಷಗಳಿಗೆ ಕಾರಣವಾದದ್ದು, ಈ ಎಲ್ಲ ಕ್ರಿಯೆಗಳನ್ನು ಸಹ ಮಾಡುವಂಥದ್ದು. ಹೇಗಿದೆ ಕೇಳಿದರೆ, ಇದನ್ನು ಒಂದು ಮಾತಲ್ಲಿ ಹೇಳಬೇಕು ಅಂದರೆ, ಒಂದು ಮನೆಯಲ್ಲಿ ಕಂಬ, ಕಿಟಕಿ ಮತ್ತು ಬಾಗಿಲು, ಗೋಡೆ, ರೂಫು, ಸ್ಟೇರ್ಕೇಸು, ಬೇರೆ ಬೇರೆ ರೂಮುಗಳು ಎಲ್ಲ ಇರುವ ಹಾಗೆ ಈ ದೇಹವು ಒಂದು ಮನೆ ಇದ್ದ ಹಾಗೇ. ಈ ದೃಷ್ಟಾಂತ ಯಾಕೆ ಕೊಡ್ತಾರೆ ಅಂದರೆ, ಮನೆ ಮನೆಗಾಗಿ ಇರ್ತದೆಯೋ ಮನೆಯ ಯಜಮಾನನಿಗಾಗಿ ಇರ್ತದೆಯೋ? ಯಾವುದಾದ್ರೂ ಮನೆಗಾಗಿ ಮನೆ ಕಟ್ತಾರಾ? ಇಲ್ಲ. ಹಾಗಿದ್ರೆ ಮನೆಯಲ್ಲಿ ವಾಸ ಮಾಡುವ ಯಜಮಾನನಿಗಾಗಿ, ಒಟ್ಟಾರೆ ಆ ಮನೆಯ ಸ್ವಾಮಿ ಒಬ್ಬ ಇರ್ತಾನೆ. ಅವನಾದರೂ ಇರಲಿ, ಬಾಡಿಗಾದರೂ ಕೊಡಲಿ, ಅವನ ಸ್ವಾಮಿತ್ವ ಅನ್ನೋದಿದ್ದೇ ಇರ್ತದೆಯಲ್ಲ. ಹಾಗೆ ಮನೆಯಂತಿರುವಂಥ ಈ ದೇಹವು ಇನ್ಯಾವನಿಗೋ ಒಬ್ಬನಿಗಾಗಿರಬೇಕಲ್ಲ. ಅಂದರೆ ಇದನ್ನು ಆಳುವವನು, ಇದರ ಒಡೆಯ ಒಬ್ಬ ಇರಬೇಕು. ಹೇಗೆ ಅಂದರೆ ಮನೆ ಮನೆಗಾಗಿ ಇರದೆ ಮನೆ ಯಜಮಾನನಿಗಾಗಿ ಇರುವಂತೆ ದೇಹವು ದೇಹಕ್ಕಾಗಿ ಇರದೆ ದೇಹದ ಸ್ವಾಮಿಯಾದ ಒಬ್ಬನಿಗಾಗಿ ಇರುತ್ತೆ. ಹಾಗಿದ್ರೆ ಹೂ ಈಸ್ ದಟ್ ಸ್ವಾಮಿ ಆಫ್ ದಿಸ್ ಬಾಡಿ? ಮನೆಯ ಯಜಮಾನ ಯಾರು, ದೇಹದ ಯಜಮಾನ ಯಾರು ಅಂತ ಅರ್ಥ. ಅಂದರೆ ಹೇಳ್ತಾರೆ, ಗೃಹಾದೀನಾಂ ಯಥಾ ಸ್ವಾಮ್ಯರ್ಥತ್ವಂ, ಮನೆ ಹೇಗೆ ಸ್ವಾಮಿಗಾಗಿ ಯಜಮಾನನಿಗಾಗಿ ಒಡೆಯನಾಗಿರುತ್ತೋ ಹಾಗೆಯೇ ಏವಂ ಪರಾರ್ಥತ್ವಮಿತಿ ಜ್ಞಾಪಯಿತು, ಹಾಗೆ ಈ ದೇಹವೂ ಸಹ ಪರಾರ್ಥಕ್ಕಾಗಿ, ದೇಹಕ್ಕಾಗಿ ಅಲ್ಲ ಇನ್ನೊಬ್ಬನಿಗಾಗಿ ಇದೆ. ನೀನಿಲ್ಲಿ ನೋಡಬೇಕಾದದ್ದು
ಈ ಮನೆ ಯಾರಿಗೆ ಸೇರಿದ್ದ ಅವನನ್ನು ತಿಳಿಯೋದಕ್ಕೋಸ್ಕರ ಮನೆಗೆ ಬಂದಿದ್ದೀಯೇ. ಮನೆ ನೀವು ತಿಳ್ಕೊಳ್ಬೇಕಾದದ್ದಲ್ಲ. ನಾವು ಎಲ್ಲೋ ಒಂದು ಊರಿಗೆ ಹೋಗ್ತೇವೆ, ಮನೆ ಕಾಣುತ್ತೆ, ಸಿಕ್ತು ಅಂತ ವಾಪಸ್ ಬಂದುಬಿಡ್ತೇವೆ. ಎಲ್ರಿ ಈ ಮನೆ ಯಜಮಾನ ಯಾರು ರೀ ಅಂತ ಕೇಳ್ತೇವೆ. ನಾವು ಒಂದು ಸಲನಾರು ಈ ಮನೆ ಯಜಮಾನ ಯಾರು ಅಂತ ನೋಡ್ಕೊಳ್ಳೋದು ಬೇಡವಾ? ಹೀಗೆ ಆತ್ಮಭಿನ್ನತ್ವಂ ಉಕ್ತಪ್ರಾಯಂ. ಇದರಿಂದಾಗಿ ಏನು ಹೇಳ್ದಂಗಾಯಿತು ಅಂದರೆ, ಈ ದೇಹ ಎನ್ನುವಂಥದ್ದು ಆತ್ಮ ಅಲ್ಲ, ಆತ್ಮನಿಗಾಗಿ ಇದೆ. ಆದ್ದರಿಂದಲೇ ಇದು ಆತ್ಮನಿಗಿಂತ ಭಿನ್ನವಾದದ್ದು. ಯಾವುದು ಇನ್ನೊಬ್ಬನಿಗಾಗಿ ಇರುತ್ತೋ ಅದು ಆ ಇನ್ನೊಬ್ಬನ ಸ್ವರೂಪವೇ ಅಲ್ಲ. ಹೌದು ತಾನೆ? ಆದ್ದರಿಂದ ಆತ್ಮನ ಏವ ಸ್ವಾಮಿತ್ವಾತ್ ತದರ್ಥತ್ವಾತ್ ಶರೀರಸ್ಯ. ಹಾಗಿದ್ದರೆ ಈ ಶರೀರದ ಒಡೆಯ ಯಾರು? ಆತ್ಮ. ಅವನಿಗಾಗಿ ಈ ಶರೀರ. ಕಠೋಪನಿಷತ್ತು ಇದನ್ನು ಹೇಳುತ್ತೆ. ಏನು ಅಂದರೆ, ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರು ಮನೀಷಿಣ. ಅಲ್ಲಿ ಆತ್ಮ ಅಂದರೆ ಮನಸ್ಸು ಅಂತ ಅರ್ಥ. ಮನಸ್ಸು, ಇಂದ್ರಿಯ, ಆತ್ಮೇಂದ್ರಿಯ, ಬುದ್ಧಿ ಅಂತ ಅರ್ಥ. ಮನೋಯುಕ್ತಂ ಭೋಕ್ತಾ ಇತ್ಯಾಹು. ಅವನು ಈ ಮನೆಯ ಸ್ವಾಮಿ, ಇಲ್ಲಿದ್ದು ಅನುಭವಿಸ್ತಾನೆ ಅಂತ. ಅನುಭವಿಸುವ ಅವನು ಅನುಭವಿಸಲಿಕ್ಕೆ ಆಶ್ರಯವಾದ ಮನೆಯೇ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಶರೀರದ ವಿಚಾರವನ್ನು ಯಾಕೆ ಹೇಳಬೇಕಾಯಿತು ಅಂದರೆ, ಶರೀರ ಆತ್ಮ ಅಲ್ಲ, ಇದರ ಒಡೆಯ ಒಬ್ಬನಿದ್ದಾನೆ. ಅವನನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಇದನ್ನು ಮೊದಲು ತಿಳ್ಕೊಳ್ಬೇಕು. ಇದನ್ನು ಯಾಕೆ ತಿಳ್ಕೊಳ್ಬೇಕು ಅಂದರೆ, ಎತ್ತಿ ಆಚೆ ಬಿಸಾಡೋದಕ್ಕೆ. ನಾನು ಹಿಂದೊಂದು ದೃಷ್ಟಾಂತ ಹೇಳಿದ್ದೇನೆ. ಅಂಗಡಿಯಿಂದ ಸಾಮಾನು ತರ್ತೇವೆ, ಕಲ್ಲು ನೆಲ್ಲು ಎಲ್ಲ ಇರುತ್ತೆ ಅದರೊಳಗೆ. ಅದನ್ನೆಲ್ಲ ಆಯ್ತೇವೆ ನಾವು. ಆ ಕಲ್ಲು ನೆಲ್ಲೆಲ್ಲ ಎತ್ತಿ ನಾವೇನು ಜೇಬಲ್ಲಿ ಹಾಕ್ಕೊಳ್ಳೋದಕ್ಕಾ? ಅಥವಾ ಇವೆಲ್ಲ ತುಂಬ ಬೆಲೆ ಬಾಳೋ ವಸ್ತು, ಯಾಕೆಂದರೆ ಅಕ್ಕಿ ಜೊತೆ ಇದಕ್ಕೂ ದುಡ್ಡು ಕೊಟ್ಟಿದ್ದೇವೆ ಅಂತ ಇಟ್ಕೊಳ್ತೀವೇನು ನಾವು? ಏನು ಮಾಡ್ತೇವೆ? ಅದನ್ನು ಎತ್ತಿ ಆಚೆ ಬಿಸಾಡ್ತೇವೆ. ಬೇಕಾದದ್ದು ಅಕ್ಕಿ. ಹಾಗೆಯೇ ಇದನ್ನೆಲ್ಲ ಆಯ್ಬೇಕು. ಯಾಕೆ ಆಯಬೇಕು ಅಂತ ಕೇಳಿದರೆ, ಆಚೆ ಬಿಸಾಡೋದಕ್ಕೋಸ್ಕರ. ಹಾಗೆ ಅಷ್ಟು ಹಿನ್ನೆಲೆಯಲ್ಲಿ ಈಗೊಂದು ಸಂಶಯ. ದೇಹ ಅಂದರೆ ಇಷ್ಟೇ ಹಾಗಿದ್ರೆ? ಇಷ್ಟೇ ಅಲ್ಲ. ಹಾಗಿದ್ರೆ ಎಷ್ಟು ಅಂದರೆ ಇನ್ನೂ ಅಷ್ಟಿದೆ. ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಅನಿತ್ಯತ್ವಾದಪಿ ನಿತ್ಯಾತ್ಮರೂಪತ್ವಂ ತಸ್ಯ ನಾಸ್ತೀತಿ ವಕ್ತುಂ ತಸ್ಯ ಕಾರಣಾನಿ ಆಹ. ಈ ದೇಹದಲ್ಲಿ ಇವುಗಳ ಜೊತೆಗೆ ಇನ್ನೊಂದು 5 ಇವೆ. ಆ ಪಂಚಭೂತಗಳು ಅಂತ ಕರೀತಾರಲ್ಲ, ಅವುಗಳೂ ಸಹ ನಿತ್ಯ ವಸ್ತುಗಳಲ್ಲ, ಅನಿತ್ಯಗಳು. ಆದ್ರೂ ಸಹ ಆತ್ಮನ ಇರುವಿಕೆಯಿಂದಾಗಿ ಅವು ಸಹ ಇಲ್ಲಿ ಸೇರಿಕೊಂಡಿವೆ. ಅಂದ ಮಾತ್ರಕ್ಕೆ ಇವೆ ಆತ್ಮಸ್ವರೂಪದವುಗಳು ಅಲ್ಲ ಅಂತ. ಹಾಗಿದ್ರೆ ಯಾವ್ಯಾವುದು ಅಂದರೆ ನೋಡಿ, ಈ ಶ್ಲೋಕಗಳನ್ನೆಲ್ಲ ಗಮನಿಸಬೇಕು. ಎಷ್ಟು ಸುಂದರವಾದ ಶಬ್ದ ಜೋಡಣೆ ಅಂತ. ನಭೋ ನಭಸ್ವಾದ್ ದಹನಾಂಬು ಭೂಮಯ. ಆಗೋಯ್ತು, ಇಷ್ಟೇ ಹೇಳಬೇಕಾದ್ದು. ಇಷ್ಟೇ, ನಭೋ ನಭಸ್ವಾತ್ ದಹನ ಅಂಬು ಭೂಮಯ. ಆಮೇಲೆ ನೋಡೋಣ ಅರ್ಥ ಏನು ಅಂತ. ಸೂಕ್ಷ್ಮಾಣಿ ಭೂತಾನಿ ಭವಂತಿ ತಾನಿ. ಇವೆಲ್ಲ ಸೂಕ್ಷ್ಮ ಭೂತಗಳಿಂದ ಕೂಡಿರ್ತವೆ. ಮತ್ತು ಇನ್ನೇನು ಮಾಡ್ತವೆ ಅಂದರೆ, ಪರಸ್ಪರಾಂಶೈ ಮಿಲಿತಾನಿ ಭೂತ್ವ ಸ್ಥೂಲಾನಿ ಚ ಸ್ಥೂಲ ಶರೀರ ಹೇತವಃ. ಪರಸ್ಪರ ತಮ್ಮ ತಮ್ಮ ಅಂಶಗಳಿಂದ ಸೇರಿಕೊಂಡು ಇವೇನೇ ಸ್ಥೂಲವಾಗಿ ಸ್ಥೂಲ ಶರೀರ ಅಂತ ಕರೆಸ್ಕೊಳ್ತವೆ ಅಂತ. ಹೀಗಂದ್ರೆ ಏನು ರೀ, ಏನು ಅರ್ಥ ಆಗಲಿಲ್ಲವಲ್ಲ? ಹೌದು, ಏನೂ ಅರ್ಥ ಆಗೋದಿಲ್ಲ. ಬಿಡಿಸೋಣ ಇವಾಗ ಒಂದೊಂದನ್ನೇ. ನಭಃ ಅಂದರೆ ಆಕಾಶ. ಈ ದೇಹದಲ್ಲಿ ಏನಿದೆ? ಆಕಾಶ ಇದೆ. ಇದ್ರ ಬಗ್ಗೆ ಒಂದು ಸಂಶಯ ಬರ್ತದೆ, ಆಮೇಲೆ ಕೇಳ್ತೀರಂತೆ, ಅಥವಾ ನಾನೇ ಹೇಳ್ತೇನೆ. ಮತ್ತು ನಭಸ್ವಾನ್ ಅಂದರೆ ಗಾಳಿ. ನಭಃ ನಭಸ್ವಾನ್ ಗಾಳಿ. ಮತ್ತು ದಹನ. ದಹನ ಅಂದರೆ ಗೊತ್ತಲ್ಲ, ಸುಡುವುದು. ಯಾವುದು? ಬೆಂಕಿ ಅಂದರೆ ಅಗ್ನಿತತ್ವ ಇದೆ. ಮತ್ತು ಅಂಬು. ಅಂಬು ಅಂದರೆ ನೀರು. ಭೂಮಯ ಪೃಥಿವಿ ತತ್ವ, ಮಣ್ಣು. ಪಂಚಭೂತಗಳು ಅದು ನೋಡಿ. ಒಂದೇ ಸಣ್ಣ ವಾಕ್ಯ
ನಭೋ ನಭಸ್ವಾಂ ದಹನಾಂಬು ಭೂಮಯ ಪೃಥಿವ್ಯಪ್ತೇಜೋ ವಾಯು ಆಕಾಶ ಅಂತ ಇಷ್ಟರ್ಥ, ಇನ್ನೇನೂ ಅಲ್ಲ. ಅದನ್ನು ಹೇಳೋದಕ್ಕೆ ಇಷ್ಟು ಸುಂದರವಾದ ಪದಪುಂಜ. ಸುಮ್ಮನೆ ವಾಕ್ಯ ಹೇಳಿದ್ರೆ ಏನು ಹೇಳಿದ್ರು ಏನೂ ಗೊತ್ತಾಗೋದಿಲ್ಲ. ಮತ್ತು ಇವು ಹೇಗಿವೆ ಕೇಳಿದರೆ, ಸೂಕ್ಷ್ಮಾಣಿ ಭೂತಾನಿ ಭವಂತಿ ತಾನಿ. ಇವು ಇಲ್ಲಿ ಅತ್ಯಂತ ಸೂಕ್ಷ್ಮವಾದಂತಹ ರೂಪದಿಂದ ಇಲ್ಲಿರ್ತವಂತೆ. ಅಲ್ರಿ, ಸೂಕ್ಷ್ಮವಾಗಿರುವುದು ಅಂದರೆ ಏನು ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಇಷ್ಟೇ. ಆಕಾಶ ಎನ್ನುವಂಥದ್ದು ಒಂದು ಪಂಚಭೂತಗಳಲ್ಲಿ ಒಂದು. ಇದು ಇನ್ನುಳಿದ ಭೂತಗಳ ಜೊತೆಗೆ ಮಿಶ್ರಣ ಆಗದೇ ಇದ್ದರೆ ಅದು ಅತ್ಯಂತ ಸೂಕ್ಷ್ಮವಾದಂತಹ ಭೂತವಾಗಿ ಉಳಿತದೆ. ಗಾಳಿ ಇನ್ಯಾವುದರ ಜೊತೆಗೂ ಸೇರದೇ ಇರುವಂಥ ಸ್ಥಿತಿಯಲ್ಲಿ ಇದ್ದರೆ ಅದು ಸೂಕ್ಷ್ಮವಾದ ಭೂತ. ಹಾಗೆಯೇ ಬೆಂಕಿಯೂ ಸಹ, ಹಾಗೆಯೇ ಮತ್ತು ಪುನಃ ನೀರು, ಹಾಗೆ ಮತ್ತು ಮಣ್ಣು ಎಲ್ಲವುದೂ ಸಹ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಇದ್ದರೆ ಅದು ಅವುಗಳ ಸೂಕ್ಷ್ಮವಾದ ಸ್ಥಿತಿ. ಹಾಗಿದ್ದರೆ ಈಗ ಹಾಗಿದೆಯೋ ಅಂದರೆ ಹಾಗಿಲ್ಲ. ಇವಾಗೇನಾಗಿದೆ ಅಂದರೆ ಎಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಬಿಟ್ಟಿವೆ. ಶಾಸ್ತ್ರದ ಪರಿಭಾಷೆಯಲ್ಲಿ ಈ ಸೇರಿಕೊಳ್ಳುವಿಕೆಯನ್ನು ಪಂಚೀಕರಣ ಅಂತ ಕರೀತಾರೆ. ಹಾಗೆ ಸೇರಿಕೊಳ್ಳುವುದಕ್ಕೂ ಒಂದು ಕ್ರಮ ಉಂಟು. ಒಂದರೊಳಗೆ ಗಾಳಿಯ ಭಾಗ ಜಾಸ್ತಿ, ಇನ್ನೊಂದರೊಳಗೆ ಬೆಂಕಿಯ ಭಾಗ ಜಾಸ್ತಿ, ಇನ್ನೊಂದರೊಳಗೆ ನೀರಿನ ಭಾಗ ಜಾಸ್ತಿ, ಹೀಗೆಲ್ಲ ಆಗಿಯೂ ಸೇರ್ಕೊಳ್ಬೋದು. ಆದರೆ ಹಾಗೆ ಸೇರ್ಕೊಳ್ಳೋದಿಲ್ಲ ಅನ್ನತ್ತೆ ಉಪನಿಷತ್ತು. ಛಾಂದೋಗ್ಯ ಉಪನಿಷತ್ತು ಮತ್ತು ತೈತ್ರೀಯ ಉಪನಿಷತ್ತು ಇವುಗಳನ್ನು ಪಂಚೀಕರಣ ಅಂತ ಕರೆದು ವಿಸ್ತೃತವಾಗಿ ಆ ವಿಭಾಗವನ್ನು ತಿಳಿಸಿಕೊಡ್ತವೆ. ಇದನ್ನು ತ್ರಿವೃತ್ಕರಣ ಅಂತಲೂ ಕರೀತಾರೆ. ಮೂರೇ ಭೂತಗಳನ್ನು ಇಟ್ಕೊಂಡು ಅಲ್ಲಿ ಆಕಾಶ ಮತ್ತು ವಾಯುಗಳನ್ನು ಮಿಕ್ಕ ಜೊತೆಗೆ ಸೇರಿಸಿ ಬಿಡ್ತಾರೆ. ಆ ತ್ರಿವೃತ್ಕರಣ ಎನ್ನುವಂಥದ್ದು ಪಂಚೀಕರಣದ ಉಪಲಕ್ಷಣ ಅಂತ. ನಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಂದ್ರೆ ಪಂಚಭೂತಗಳು ಅಂತ ಹೇಳ್ತಿರ್ತೇವಲ್ಲ, ಅದಕ್ಕೋಸ್ಕರ ಈ ಐದೂ ಸಹ ಒಂದರ ಜೊತೆಗೆ ಒಂದು ಹೇಗೆ ಸೇರುತ್ತೆ, ಶಾಸ್ತ್ರದ ವ್ಯವಸ್ಥೆ ಏನು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ನೋಡೋಣ ಹೇಗೆ ಸೇರಿಕೊಳ್ಳುತ್ತೆ. ವಿದ್ಯಾರಣ್ಯರು ಸಹ ಪಂಚದಶಿಯಲ್ಲಿ ಇದೇ ಮಾತನ್ನು ಹೇಳ್ತಾರೆ. ದ್ವಿಧಾ ವಿಧಾಯ ಚೈಕೈಕಂ ಚತುರ್ಧಾ ಪ್ರಥಮಂ ಪುನಃ ಸ್ವಸ್ವೇತರ ದ್ವಿತೀಯಾಂಶೈ ಯೋಜನಾತ್ ಪಂಚತೆ. ಇದು ವಿದ್ಯಾರಣ್ಯರು ಪಂಚದಶಿಯಲ್ಲಿ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಹೇಳಿದಂಥ ಪಂಚೀಕರಣಕ್ಕೆ ಸಂಬಂಧಪಟ್ಟಂಥ ಶ್ಲೋಕ. ಹೇಗೆ ಪಂಚೀಕರಣ ಅಂದರೆ, ಇದು ಶಾಸ್ತ್ರದ ವಿಚಾರ, ಅಪ್ಪಟ ಶಾಸ್ತ್ರದ ವಿಚಾರ. ಪೃಥಿವಿ, ಅಪ್, ತೇಜೋ, ವಾಯು, ಆಕಾಶಗಳಿವೆ, ಸೂಕ್ಷ್ಮವಾದ ತತ್ವಗಳು. ನಮಗೆ ಅರ್ಥ ಆಗಲಿ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಈ ಒಂದೊಂದನ್ನು ಸಹ ಸರಿಯಾಗಿ ಎರಡೆರಡು ಭಾಗ ಮಾಡಬೇಕು. 16 ಅಣೆಯಷ್ಟಿದೆ ಅಂತ ಅಂದ್ಕೊಳ್ಳಿ. ಒಂದೊಂದನ್ನು ಎರಡೆರಡು ಭಾಗ ಮಾಡಿದರೆ 8 ಅಣೆ ಆಯಿತು ಅಲ್ವಾ. ಈಗ ಮೊದಲನೇದು ಆಕಾಶ. ಆಕಾಶದ ಸರಿಯಾಗಿ 2 ಭಾಗ ಮಾಡೋದು. ಒಂದು ಭಾಗ 50% ಆಚೆ ಎತ್ತಿಟ್ಬಿಡೋದು. ಇನ್ನು 50 ಭಾಗ ಉಂಟಲ್ಲ, ಅರ್ಧ ಭಾಗ, ಅದರೊಳಗೆ ಮತ್ತೆ 4 ಪೀಸಾಗಿ ಮಾಡೋದು. 1/8 ಮನಸ್ಸಿಗೆ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೇನೆ. ಆ 4 ಪೀಸನ್ನಾಗಿ ಮಾಡೋದು. ಹಾಗೆ ಇದು ಆಕಾಶವನ್ನು ಹೀಗೆ ಮಾಡೋದು. ಮತ್ತು ಮುಂದೆ ಆಕಾಶದಿಂದ ನಂತರ ಬರುವಂಥದ್ದು ಗಾಳಿ, ಅದನ್ನು ಹೀಗೆ ಮಾಡಬೇಕು. ಅದಾದಮೇಲೆ ಮತ್ತು ಪುನಃ ನೀರನ್ನು ಹಾಗೆ ಮಾಡಬೇಕು, ಮತ್ತು ಅಗ್ನಿಯನ್ನು ಹಾಗೆ ಮಾಡಬೇಕು, ಪೃಥ್ವಿಯನ್ನು ಹಾಗೆ ಮಾಡಬೇಕು. ಎಲ್ಲದರಲ್ಲೂ ಈಗೇನಾಯಿತು, ಒಂದು 50, ಮಿಕ್ಕಿದ್ದೆಲ್ಲ 1 ಅಂದರೆ 2 2 2 2 ಹೀಗೆ ಅಲ್ವಾ. ಹೀಗಾಯಿತು. ಇಷ್ಟಾದಮೇಲೆ ಈಗ ಆ ಆಕಾಶದಲ್ಲಿರುವಂತಹ ಇಡೀ ಭಾಗ ಉಂಟಲ್ಲ, ಅರ್ಧ ಭಾಗ, ಇಡೀ ಅರ್ಧ ಭಾಗ, ಅದನ್ನು ಹಾಗೆ ಇಟ್ಟಿರಿ. ಆ 2 ಅಂಶದ ಅಂದರೆ 1/8 4 ಪೀಸ್ ಮಾಡಿದ್ದೇವಲ್ಲ, ಅದನ್ನು ತಂದು ಆ ಗಾಳಿಯ ವಾಯುವಿನ 50% ಭಾಗ ಉಂಟಲ್ಲ ಅದಕ್ಕೆ ಸೇರಿಸ್ಬೇಕು. ಹಾಗೆಯೇ ಮತ್ತು ಮುಂದಕ್ಕೆ ಬಂದರೆ ಮುಂದೇನು ಮಾಡಿದ್ದೇವೆ ನಾವು, ಬೆಂಕಿಯಲ್ಲೂ ಹಾಗೆ ಮಾಡಿದ್ದೇವಲ್ಲ. ಆ ಬೆಂಕಿಯಲ್ಲಿ ಇರುವಂತಹ ಆ 8ನೇ ಒಂದು ಅಂಶವನ್ನು ತೆಗೆದು ಗಾಳಿಗೆ ತಗೊಂಡು ಅದನ್ನು ಸೇರಿಸ್ಬೇಕು 50ಗೆ. ಅದಾದ ಮೇಲೆ
ಮತ್ತು ನೀರಿನ 8ನೇ 1 ಅಂಶವನ್ನು ತಗೊಂಡು ಹೋಗಿ ಗಾಳಿಗೆ ಸೇರಿಸಬೇಕು. ಅದಾದಮೇಲೆ ಮತ್ತುನಃ ಪೃಥಿವಿಯ 8ನೇ 1 ಅಂಶ ತೆಗೆದುಕೊಂಡು ಹೋಗಿ ಗಾಳಿಗೆ ಸೇರಿಸಬೇಕು. ಈಗ ಗಾಳಿಯಲ್ಲಿ ತನ್ನದು 50%, ಮಿಕ್ಕವ್ರದ್ದೆಲ್ಲ ಎಷ್ಟು 12 ಪೈಸೆ ಲೆಕ್ಕ ಹಾಕ್ಕೊಳ್ಳಿ. ನಾನು 16 ಅಣೆ ಅಂತ ಹೇಳಿದೆ, ಅದು ಲೆಕ್ಕ ಹಾಕ್ಕೊಂಡ್ರೆ 1 ಅಂಶ ತನ್ನದು, ಮಿಕ್ಕಿದ್ದೆಲ್ಲ 1ನೇ 8 ಅಂಶ. ಅಲ್ಲಿಗೆ ಗಾಳಿ ಅಂತ ಹೇಳಿದಾಗ ಅದರ ಭಾಗ 50% ಉಂಟು, ಮಿಕ್ಕಿದ್ದೆಲ್ಲ ಹತ್ತತ್ರ 12 ಪೈಸೆ ಅಷ್ಟು ಬಂದಿರುತ್ತೆ. ಇದು ಪಂಚೀಕೃತವಾದ ಗಾಳಿ. ಹಾಗೆ ಆಕಾಶ, ಅದಕ್ಕೂ ಹೀಗೆ ಮಾಡಬೇಕು ಎಲ್ಲದಕ್ಕೂ ಸಹ. ಹಾಗೇ ನೀರು, ಹಾಗೇ ಅಗ್ನಿ, ಹಾಗೇ ಪೃಥಿವಿ. ಯಾವಾಗ ತನ್ನದಲ್ಲದೇ ಇರುವಂತಹ ಇನ್ನೊಂದು ಭಾಗಗಳಿಂದ ಕೂಡಿರುತ್ತೋ ಅದನ್ನು ಸ್ಥೂಲ ಭೂತಗಳು ಅಂತ ಕರೀತಾರೆ. ಮಿಶ್ರಿತ ಆಗದೇ ಇರುವಂಥ ಭೂತಗಳನ್ನು ಸೂಕ್ಷ್ಮ ಭೂತಗಳು ಅಂತ ಕರೀತಾರೆ. ಇನ್ನೂ ಅವುಗಳ ಒಳಕ್ಕೆ ಹೋದರೆ ಅಲ್ಲಿ ಏನು ಸಿಗತ್ತೆ? ಆ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಅಂದರೆ ಅಲ್ಲಿರೋದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದು ಅತ್ಯಂತ ಸೂಕ್ಷ್ಮ. ಅದಕ್ಕೋಸ್ಕರ ಇವುಗಳನ್ನು ಭೂತ ಸೂಕ್ಷ್ಮಗಳು ಅಂತ ಶಾಸ್ತ್ರ ಕರೆಯುತ್ತೆ. ಈ ಶಬ್ದ ಇರೋದು ಎಲ್ಲಿ ಅಂದರೆ ಆಕಾಶದಲ್ಲಿ. ಈಗ ನಾನು ಮಾತನಾಡ್ತೇನೆ, ನಿಮಗೆ ಕೇಳಿಸತ್ತೆ. ನೀವು ಹೇಳ್ಬೋದು ಮೈಕಿದೆ ಕೇಳಿಸತ್ತೆ ಅಂತ. ಮೈಕ್ ಇಲ್ಲದಿದ್ರೂ ಕೇಳಿಸತ್ತೆ ಒಂದಿಷ್ಟು ದೂರ. ಆ ಶಬ್ದ ಹರಿದು ಬರೋದಕ್ಕೆ ಒಂದು ವಾಹಕ ಬೇಕಲ್ಲ, ಮಾಧ್ಯಮ. ಅದು ಯಾವುದು ಅಂದರೆ ಸ್ಪೇಸ್ ಅಲ್ವಾ? ಇದು ಅರ್ಥ ಆದರೆ ಇಟ್ಕೊಳ್ಳಿ. ಅದಿಲ್ಲದಿದ್ದರೆ ಈ ರೇಡಿಯೋ ಸ್ಟೇಷನ್ನಲ್ಲಿ ರೆಕಾರ್ಡ್ ಮಾಡಿರ್ತಾರೆ, ತರಂಗಗಳ ಮೂಲಕ ಅದನ್ನು ಬಿಡ್ತಾರೆ. ಈ ರೇಡಿಯೋದಲ್ಲಿ ಅದನ್ನು ಹಿಡಿದುಕೊಳ್ಳಿಕ್ಕೆ ಬೇಕಂತ ಒಂದು ಇನ್ಸ್ಟ್ರೂಮೆಂಟನ್ನು ಇಡುತ್ತಾರೆ. ಅದು ಹರಿದು ಬರುತ್ತಲ್ಲ. ಏನು ರೇಡಿಯೋ ಸ್ಟೇಷನಿಂದ ನಮ್ಮನೆ ರೇಡಿಯೋದವರೆಗೂ ವಯರ್ ಇರುತ್ತಾ? ಎಲ್ಲಿಂದ ಹರಿದು ಬಂತು ಅದು? ಹೌದು ತಾನೇ, ಸ್ಪೇಸ್. ಅಲ್ಲಿ ಏನು ಹೇಳ್ದಂಗಾಯಿತು, ಶಬ್ದ ಸಂಚಲನ ಆಗುವುದಕ್ಕೆ, ಹರಿದಾಡುವುದಕ್ಕೆ ಆಕಾಶ ಒಂದು ಮಾಧ್ಯಮ. ಇವತ್ತು ನಾವು ಇದನ್ನೆಲ್ಲ ವಿಜ್ಞಾನದ ಆವಿಷ್ಕಾರ ಅಂತ ಹೇಳ್ತೇವೆ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಶಾಸ್ತ್ರಕಾರರು ಹೇಳಿದ ಮಾತನ್ನು ಕೇಳಿದರೆ ನಾವು ದಂಗಾಗಿ ಬಿಡ್ತೇವೆ. ಶಬ್ದ ಗುಣಕಮಾಕಾಶಂ ಅಂತ ನೈಯಾಯಿಕರ ಶಾಸ್ತ್ರ ಪ್ರಕ್ರಿಯೆ. ಆಕಾಶ ಅಂದರೆ ಏನು ಅಂದರೆ, ಆಕಾಶ ಅಂದರೆ ಅದು ಶಬ್ದಕ್ಕೆ ಆಶ್ರಯವನ್ನು ಕೊಟ್ಟಂತಹ ಭೂತ. ಏನಿತ್ತು ಅವತ್ತಿದನ್ನು ಕಂಡುಹಿಡಿಯೋದಕ್ಕೆ? ಅದಕ್ಕೋಸ್ಕರ ಶಾಸ್ತ್ರಕಾರರ ಆ ತೀಕ್ಷ್ಣವಾದ ಬುದ್ಧಿಯನ್ನು ನಾವು ಅಲ್ಲಗಳೆಯೋದಕ್ಕಾಗೋದಿಲ್ಲ. 2 ಕೈ ಎತ್ತಿ ನಮಸ್ಕಾರ ಮಾಡಬೇಕು ಅವರಿಗೆ. ಶಬ್ದ ಗುಣಕಂ ಆಕಾಶಂ, ಶಬ್ದವೇ ಆಕಾಶದ ಗುಣ ಅಂತ. ಹೀಗೆ ಎಲ್ಲದರಲ್ಲೂ ಸಹ ಒಂದೊಂದು ಭೂತಗಳ ಈ 1ನೇ 8 ಅಂಶ ಸೇರಿಕೊಂಡಿರುತ್ತೆ. ಅದರಿದ್ದು 1-2 ಅಂಶ ಇರುತ್ತೆ. ಇದು ಮಿಶ್ರಿತವಾದಂಥದ್ದು. ಈಗ ಮಧ್ಯೆಲ್ಲ ಒಂದು ಪ್ರಶ್ನೆ ಏನು ಅಂದರೆ, ಈ ದೇಹದಲ್ಲಿ ಇವಿಷ್ಟು ಇವೆ. ಎಷ್ಟಿವೆ? ಈ ಸ್ಥೂಲವಾದ ಸೂಕ್ಷ್ಮವಾದ ಭೂತಗಳೂ ಇವೆ, ಮತ್ತು ಸ್ಥೂಲವಾದಂತಹ ಭೂತಗಳು ಇವೆ. ಸೂಕ್ಷ್ಮವಾದವುಗಳಂದರೆ ಅವುಗಳನ್ನು ಶಬ್ದ, ಸ್ಪರ್ಶ, ರೂಪ, ರಸಗಳು ಅಂತ ಕರೀತಾರೆ. ಮತ್ತು ಸ್ಥೂಲವಾದವುಗಳು ಅಂದರೆ ಪೃಥಿವಿ, ತೇಜೋ, ವಾಯು, ಆಕಾಶ. ಈಗ ನಮಗೊಂದು ಸಂಶಯ, ಅಲ್ರಿ ಆಕಾಶ ಹೊರಗಡೆ ಇದೆ, ಈ ದೇಹದೊಳಗಡೆ ಎಲ್ಲಿದೆ ರೀ? ನಾನು ಆಗಲೇ ಹೇಳಿದ್ನಲ್ಲ, ಒಂದು ಸಂಶಯ ಬರುತ್ತೆ ಅಂತ. ಸದ್ಯ ಯಾರಿಗೂ ಬಂದಿಲ್ಲ ಅದು. ಆಕಾಶ ಇದೆಯಾ? ಆಕಾಶ ಇದೆ. ಇದರೊಳಗೆ ಆಕಾಶ ಇದೆ. ಆಕಾಶ ಅಂದರೆ ಏನು ಅಂದರೆ, ಯಾವುದು ಅವಕಾಶವನ್ನು ಮಾಡಿಕೊಡುತ್ತೋ ಅದು ಆಕಾಶ. ಈಗ ಅಲ್ಲಿಂದ ನೀವು ಇಲ್ಲಿ ಬರ್ತೀರಾ ಅಂದರೆ ಅಲ್ಲಿ ಆಕಾಶ ಇರಬೇಕು. ಆಕಾಶ ಇದ್ದದ್ರಿಂದಲೇ ಬರೋದಕ್ಕಾಯ್ತು. ಯಾಕೆಂದರೆ ನೀವು ಬರೋದಕ್ಕೆ ಅದು ಅವಕಾಶವನ್ನು ಮಾಡಿಕೊಡುತ್ತೆ. ಹೌದು ತಾನೇ? ಹಾಗೆ ಇಲ್ಲಿ ಆಕಾಶ ಇದೆ. ಅಲ್ಲೇ ಅದು ಹೇಗೆ ಗೊತ್ತಾಗುತ್ತೆ ರೀ ಅಂದರೆ, ನೋಡಿ, ನಾವು ಅನ್ನದ ತುತ್ತನ್ನು ಅಥವಾ ಯಾವುದೋ ತಿಂಡಿ ತುತ್ತನ್ನು ಬಾಯಿ ಹಾಕ್ಕೊಳ್ತೇವಲ್ಲ, ಅದು ಒಳಗೆ ಹೋಗತ್ತೆ. ಒಳಗೆ ಹೋಗಬೇಕು ಅಂದರೆ ಅದು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ರೆ ತಾನೇ ಹೋಗೋದು. ಆದ್ದರಿಂದ ಅಲ್ಲಿ ಅವಕಾಶ ಇದೆ,
ಆದ್ದರಿಂದ ಆ ವಸ್ತು ಹೋಗುತ್ತೆ, ಆದ್ದರಿಂದ ಅಲ್ಲಿ ಆಕಾಶ ಇದೆ ಅಷ್ಟೆ. ಎಲ್ಲಿ ಆಕಾಶ ಇಲ್ವೋ ಅಲ್ಲಿ ಒಂದು ವಸ್ತು ಒಳಗಡೆ ಅಥವಾ ಹೊರಗಡೆ ಹೋಗ್ಲಿಕ್ಕಾಗೋದಿಲ್ಲ. ಈಗ ಈ ಗೋಡೆ ಇದೆ, ಈ ಗೋಡೆ ಒಳಗಡೆ ಆಕಾಶ ಇಲ್ಲ, ಅದಕ್ಕೋಸ್ಕರ ನಾವು ಗೋಡೆ ಒಳಗಡೆ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ? ಇಲ್ಲ. ಹಾಗೆಯೇ ದೇಹದಲ್ಲಿ ಎಲ್ಲವೂ ಇವೆ, ಪಂಚಭೂತಗಳು ಅಷ್ಟೂ ಇಲ್ಲಿವೆ. ಆಕಾಶ ಇದೆ, ವಾಯು ಇದೆ, ಅದ್ರ ಬಗ್ಗೆ ನಮ್ಮ ಸಂಶಯ ಇಲ್ಲ. ಯಾಕೆಂದರೆ ಮೂಗಲ್ಲಿ ನಮ್ಗೆ ಗಾಳಿ ಬರ್ತಿದ್ರೆ ಬಾಯಲ್ಲಿ ಬರ್ತಾ ಇರುತ್ತಲ್ಲ, ಅಥವಾ ಇನ್ನು ಕೆಲವು ಸಲ ಬರಬಾರ್ದಲ್ಲಿ ಬರುತ್ತಲ್ಲ. ಹಾಗಾಗಿ ಈ ವಾಯುವಿನ ಅಸ್ತಿತ್ವದ ಬಗ್ಗೆ ನಮ್ಗೆ ಸಂಶಯ ಇಲ್ಲ. ಹಾಂ, ಹಾಗಿದ್ರೆ ಮುಂದಕ್ಕೆ ಹೋದರೆ ಒಂದುಂಟು ದಹನ, ಬೆಂಕಿಯೂ ಇದೆ, ಟೆಂಪ್ರೇಚರ್ ಗೊತ್ತಾಗುತ್ತಲ್ಲ. ಅದೇನಾದ್ರು ಕಡಿಮೆ ಆಯಿತು ಅಂದ್ರೆ ಮತ್ತೆ ಆಯಿತು ಅಂತ ಅರ್ಥ ಅಲ್ವಾ? ನೋಡಿ, ಪಂಚಭೂತಗಳು ಅಷ್ಟೂ ಇಲ್ಲಿವೆ. ನಮಗೆ ಮುಖ್ಯ ಸಂಶಯ ಆಕಾಶದ ಬಗ್ಗಿತ್ತು, ಅದು ಪರಿಹಾರ ಆಗಿದೆ. ಆಕಾಶ ಇಲ್ಲ ಅಂತಾರೆ. ಇನ್ನೊಮ್ಮೆ ಹೇಳ್ತೇನೆ, ನಾಳೆಯಿಂದ ನಮಗೆ ಅಲ್ಲ, ಇವತ್ತಿಂದಲೇ ನಮ್ಮಂತ ಊಟ ಮಾಡಲಿಕ್ಕೆ ಆಗೋದಿಲ್ಲ, ತಿಂದ ಆಹಾರ ಒಳಗೆ ಹೋಗುವುದಿಲ್ಲ. ಹಾಗಾಗಿ ಆಕಾಶ ಇದೆ, ಮತ್ತು ನಭಸ್ವಾನ್ ಗಾಳಿ ಇದೆ, ಮತ್ತು ಪುನಃ ಇನ್ನೇನುಂಟು? ದಹನ, ಬೆಂಕಿಯೂ ಉಂಟು. ಅದಾದಮೇಲೆ ಅಂಬು ನೀರು ಉಂಟು. ಅದಕ್ಕೋಸ್ಕರನೇ ಸ್ವೆಟ್ ಬರುತ್ತೆ. ಇಲ್ಲದಿದ್ದರೆ ಸ್ವೆಟ್ ಹೇಗಿರಿ ಬರುತ್ತೆ? ಹೌದು ತಾನೆ? ಆ ಸ್ವೆಟ್ ಬಂದಿದ್ದರಿಂದಲೇ ಗೊತ್ತಾಗುತ್ತೆ ಜಲಾಂಶ ಇದೆ ಅಂತ. ಆಯಿತು. ನೆಕ್ಸ್ಟ್ ಅದಾದಮೇಲೆ ಭೂಮಯ. ಭೂಮಯ ಅಂದರೆ ಪೃಥಿವಿ ಅಂಶ, ಅದೂ ಉಂಟು. ಮಣ್ಣು, ಯಾಕೆಂದರೆ ಇದು ಮತ್ತು ಕೆಲವು ಜನರಿಗೆ ಸಂಶಯ, ಇಲ್ಲೆಲ್ರಿ ಮಣ್ಣು ಉಂಟು ಅಂದರೆ, ನಾನು ಪ್ರಾಯಶಃ ಇನ್ನೊಂದು ಸಲ ಹೇಳಿದ್ದೇನೆ, ಇಲ್ಲಿ ಮಣ್ಣು ಉಂಟು. ಯಾಕೆ ಅಂದರೆ ನಾವು ಅನ್ನವನ್ನು ಊಟ ಮಾಡ್ತೇವೆ. ಅನ್ನ ಆದದ್ದು ಅಕ್ಕಿಯಿಂದ, ಅಕ್ಕಿ ಆದದ್ದು ಭತ್ತದಿಂದ, ಭತ್ತ ಆದದ್ದು ಭತ್ತದ ಗಿಡದಿಂದ, ಭತ್ತದ ಗಿಡ ಬೆಳೆದಿದ್ದು ಮಣ್ಣಿಂದ. ಹಾಗಾಗಿ ನಾವು ಅನ್ನ ತಿಂತೇವೆ ಅಂದರೂ ಒಂದೇ, ಮಣ್ಣು ತಿಂತೇವೆ ಅಂದರೂ ಒಂದೇ. ಹುಡುಕ್ತಾ ಹೋಗಿ ಕಾರಣವನ್ನು. ಗೋಧಿ ರೊಟ್ಟಿ ತಿಂತೇನೆ ಅಂದರೂ ಒಂದೇ, ಮಣ್ಣು ತಿಂತೇನೆ ಅಂದರೂ ಒಂದೇ. ಯಾವುದೇ ಆಹಾರ, ಹಣ್ಣನ್ನು ತಿಂತೇವೆ, ಹಣ್ಣು ಸಹ ಪೃಥಿವಿಯ ಅಂಶವೇ. ನೋಡಿ, ಈ ಚಮತ್ಕಾರ ನೋಡಬೇಕು. ಒಂದೇ ಜಾಗದಲ್ಲಿ ನೀವು ಮಾವಿನ ಗಿಡವನ್ನು ನೆಡಿ, ಹುಣಸೆ ಗಿಡವನ್ನು ಹಾಕಿ, ಹಲಸಿನ ಗಿಡವನ್ನು ಹಾಕಿ, ಈ ಎಲ್ಲದಕ್ಕೂ ಏನೇನು ಬೇಕೋ ಅದನ್ನು ಆ ಮಣ್ಣು ಕೊಡುತ್ತೆ ಅಲ್ವಾ? ಹಾಗಾಗಿ ನಾವು ಹಲಸಿನ ಹಣ್ಣು ತಿಂದರೂ ಮಣ್ಣು ತಿಂದ ಹಾಗೆ, ಮಾವಿನ ಹಣ್ಣು ತಿಂದರೂ ಮಣ್ಣು ತಿಂದ ಹಾಗೆ, ಅನ್ನ ಊಟ ಮಾಡಿದರೂ ಮಣ್ಣು ತಿಂದ ಹಾಗೇನೆ. ಆದರೆ ಮನೆಗೆ ಬಂದವರಿಗೆ ಅನ್ನ ಬಡಿಸ್ಬೇಕಿದ್ರೆ ಸ್ವಲ್ಪ ಮಣ್ಣು ಬಡಿಸ್ಲ ಅಂತ ಕೇಳಬೇಡಿ ಅಷ್ಟೇ. ಏಕೆಂದರೆ ಇಲ್ಲಿ ಹೇಳ್ತಾ ಇರುವುದು ವೇದಾಂತದ ವಿಚಾರ. ನಾವು ಏನೇ ವಿಚಾರ ಮಾಡಿದರೂ ಸಹ ಕಾರ್ಯದಿಂದ ಕಾರಣಕ್ಕೆ ಹೋಗಿ ವಿಚಾರ ಮಾಡ್ತೇವೆ. ಅಲ್ಲಿ ಹೇಳುವುದು ಕಾರಣ ವಿಚಾರ ಅಲ್ಲ, ಹೊಟ್ಟೆ ಹಸಿವಾದಂತಹ ವ್ಯಕ್ತಿಗೆ ಆದರ ಆತಿಥ್ಯವನ್ನು ತೋರಿಸುವಂತಹ ಒಂದು ಸನ್ನಿವೇಶ. ಶಾಸ್ತ್ರದ ದೃಷ್ಟಿಯಲ್ಲಿ ಹೇಳಬೇಕು ಅಂದರೆ ಅಪ್ರಿಯ ಆದರೂ ಸತ್ಯ. ಅವನು ಅನ್ನ ತಿಂತಾನೆ ಅಂದರೂ ಒಂದೇ, ಮಣ್ಣು ತಿಂತಾನೆ ಅಂದರೂ ಒಂದೇ. ಆದರೆ ನಾವು ಹಾಗೆ ಹೇಳಬಾರ್ದು ಅಲ್ವಾ? ಅದಕ್ಕೋಸ್ಕರ ಏನಾಗುತ್ತೆ, ನಾವು ಏನಾದರೂ ತಿನ್ನಲಿ, ನಮ್ಮ ದೇಹದಿಂದ ಹೊರ ಬಂದ ಮೇಲೆ ಅದಷ್ಟೂ ಸಹ ಪೃಥಿವೀ ಅಂಶವೇ ಆಗಿಬಿಡುತ್ತೆ. ನೀವು ಮೂತ್ರನಾದರೂ ವಿಸರ್ಜನೆ ಮಾಡಿ, ಮಲವನ್ನಾದರೂ ವಿಸರ್ಜನೆ ಮಾಡಿ, ಇಟ್ ಬಿಕಮ್ಸ್ ಮಡ್ ಅಲ್ವಾ? ಒಂದು. ಇದರ ಜೊತೆಗೆ ಇನ್ನೊಂದು, ಇಲ್ಲಿ ಎಲ್ಲ ಭೂತಗಳೂ ಇವೆ, ಆದರೆ ಹೆಚ್ಚಾಗಿರುವುದು ಪೃಥಿವೀ ಅಂಶವೇ. ಪೃಥಿವೀ ಅಂಶ ಹೆಚ್ಚಾಗಿ ಉಂಟು. ಯಾಕೆ ಅಂದರೆ ಒಂದು ದಿನಕ್ಕೆ ಎಷ್ಟು ಸಲ ತಿಂತೇವೆ ನಾವು? ಮಿನಿಮಮ್ 3 ಸಲ ಅಂತೂ ತಿಂದೇ ತಿಂತೇವೆ ಅಲ್ವಾ? ಅಷ್ಟರ ಮೇಲೆ ಎಷ್ಟು ಸಲ ಅಂತ ಲೆಕ್ಕ ಇರೋದಿಲ್ಲ, ಹೌದು ತಾನೆ? ಹಾಗಾಗಿ ನಾವು ಹೆಚ್ಚೆಚ್ಚು ಆಹಾರ ತಿಂತೇವೆ ಮೀನ್ಸ್ ಹೆಚ್ಚೆಚ್ಚು ಪೃಥಿವೀ ಅಂಶವನ್ನು ನಾವು ಒಳಗೆ ಹಾಕ್ಕೊಳ್ತಾ ಇದ್ದೇವೆ ಅಂತ ಅರ್ಥ, ಹೌದು ತಾನೆ? ಅದಕ್ಕೋಸ್ಕರ ಈ ದೇಹದಲ್ಲಿ ಪೃಥಿವೀ ಅಂಶ ಜಾಸ್ತಿ ಇರೋದಾದ್ರಿಂದಲೇ ಇದನ್ನು ಪಾರ್ಥಿವ ಶರೀರ ಅಂತ ಕರೀತಾರೆ. ಅಷ್ಟೇ ಅಲ್ಲ, ಮುಂದೆ ಇಲ್ಲಿ ಪ್ರಾಣೋತ್ಕ್ರಮಣ ಆದ ಮೇಲೂ ಸಹ ಅದನ್ನು ನಾವೇನು ಮಾಡ್ತೇವೆ, ಏನನ್ನಾದರೂ ಮಾಡಲಿ, ಅಗೇನ್ ಇಟ್ ಬಿಕಮ್ಸ್ ಮಡ್. ಕೆಲವು ಸಂಪ್ರದಾಯದಲ್ಲಿ ಅದನ್ನೇನು ಮಾಡ್ತಾರೆ, ನೀರಿಗೆ ಹಾಕ್ತಾರೆ, ಹೌದು ತಾನೆ? ನೀರಿನಲ್ಲೂ ಸಹ ಅದು ಪಂಚೀಕೃತವಾದದ್ದು ತಾನೇ,
ಅಲ್ಲಿ ಮಣ್ಣಿನ ಅಂಶ ಉಂಟಾ ಇಲ್ವಾ? ಉಂಟಲ್ವಾ? ನೀರಿನಲ್ಲಿ ಮಣ್ಣಿನ ಅಂಶ ಇದ್ದೇ ಇರುತ್ತೆ. ಭಾಳ ದೂರ ಹೋಗೋದು ಬೇಡ, ನಮ್ಮನೆ ಟ್ಯಾಪಲ್ಲಿ ಬಂದಂಥ ನೀರನ್ನೇ ಹಿಡಿದು ನೋಡಿ. ಇವತ್ತು ಹಿಡಿದಿಡಿ, ಬೆಳಗಾಗೋಷ್ಟೊತ್ತಿಗೆ ಕೆಳಗಡೆ ಕೂತಿರುತ್ತೆ ಒಂದಿಷ್ಟು. ಹೌದು ತಾನೇ? ನೀವು ನೀರಿಗೆ ಹಾಕಿದರೂ ಸಹ ಅದೇನಾಗುತ್ತೆ, ಆ ಭಾಗಗಳೆಲ್ಲ ಅದು ಏನು ಕೊಳತೋ ನೀರಾಗಿ ಏನಾಗಿ ಮತ್ತೆ ಪುನಃ ಅದು ಮಣ್ಣೆ ಆಗುತ್ತೆ. ಇನ್ನು ಕೆಲವು ಸಂಪ್ರದಾಯರು ಅದನ್ನು ನೇರವಾಗಿ ಭೂಮಿಯಲ್ಲಿ ಹೂಳ್ತಾರೆ, ಪ್ರಶ್ನೆನೇ ಇಲ್ಲ, ಅದು ಮತ್ತೆ ಪುನಃ ಏನಾಗುತ್ತೆ, ಮಣ್ಣಾಗತ್ತೆ. ಇನ್ನು ದಹನ ಮಾಡ್ತಾರೆ, ದಹನ ಮಾಡಿದಾಗ ಏನಾಗುತ್ತೆ, ಅದು ಬೂದಿ ಆಗುತ್ತೆ. ಬೂದಿ ಆದಮೇಲೆ ಏನಾಗುತ್ತೆ, ಮಣ್ಣೆ ಆಗುತ್ತೆ. ನೀವು ಏನೇ ಮಾಡಿದರೂ ಸಹ ಮಣ್ಣನ್ನೇ ತಿಂದು ಬೆಳೆದ ದೇಹ ಆದ್ದರಿಂದ ಅದು ಏನು ಮಾಡಿದರೂ ಸಹ ಮಣ್ಣಾಗುವುದನ್ನು ತಪ್ಪಿಸೋಕ್ಕಾಗೋದಿಲ್ಲ. ಹಾಗಾಗಿ ಈ ದೇಹಕ್ಕೆ ಏನಂತ ಹೆಸರು? ಪಾರ್ಥಿವ ಶರೀರ. ಕೆಲವು ಜನರಿಗೆ ಈ ಶಬ್ದವನ್ನು ಕೇಳಿದಾಗ ಅರ್ಥ ಆಗೋದಿಲ್ಲ, ಭಾಳ ಖುಷಿ ಪಡ್ತಾರೆ. ಯಾಕೆಂದರೆ ನಮಗೆ ಅರ್ಥ ಆಗದಿದ್ದಾಗ ಅಜ್ಞಾನ ಅನ್ನೋದಿರ್ತದಲ್ಲ, ಆ ಅಜ್ಞಾನವೂ ಕೆಲವು ಸಲ ಭಾಳ ಖುಷಿ ಕೊಡ್ತದೆ ನಮಗೆ. ಪಾರ್ಥಿವ ಅಂದರೆ ಇನ್ನೊಂದು ಅರ್ಥ ಉಂಟು, ರಾಜ ಅಂತ. ಪಾರ್ಥಿವ ಶರೀರ ಅಂದರೆ ರಾಜನಂಥ ಶರೀರ ಅಂತ ಅಜ್ಞಾನಿಗಳು ಅಂದ್ಕೊಳ್ಳೋದು. ಅವನನ್ನು ಯಾಕೆ ಪಾರ್ಥಿವ ಅಂತ ಕರೀತಾರೆ ಗೊತ್ತಾ? ಅವನಿಗಿರುವಷ್ಟು ಮಣ್ಣಿನ ಆಸೆ ಬೇರೆ ಯಾರಿಗೂ ಇರೋದಿಲ್ಲ, ಅದಕ್ಕೋಸ್ಕರ ಪಾರ್ಥಿವ ಅಂತ ಕರೆಯೋದು ಅವನನ್ನು. ರಾಜ್ಯ ವಿಸ್ತಾರ ಮಾಡ್ತಾನಲ್ಲ ಅವನು. ರಾಜ್ಯ ವಿಸ್ತಾರ ಮಾಡೋದು ಅಂದರೆ ಏನು? ಮಣ್ಣಿನ ಒಡೆತನ ಹೆಚ್ಚಾಗಿದೆ ಅಂತ ಅರ್ಥ ಅವನಿಗೆ. ಆದ್ದರಿಂದ ಅವನನ್ನು ಪಾರ್ಥಿವ ಅಂತ ಕರೀತಾರೆ. ಇಲ್ಲಿ ಹೇಳುವಂಥದ್ದು ಪೃಥ್ವಿ ಅಂಶ ಹೆಚ್ಚಾಗಿರುವಂಥ ದೇಹ, ಆದ್ದರಿಂದ ಪಾರ್ಥಿವ ಶರೀರ. ಅಥವಾ ಅದು ಆತ್ಮನಿಗೂ ದೇಹಕ್ಕೂ ವಿಯೋಗ ಆದಾಗ ಏನು ಮಾಡಿದರೂ ಸಹ ಅದು ಪಾರ್ಥಿವಾಂಶ ಆಗುವುದನ್ನು ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅದನ್ನು ಪಾರ್ಥಿವ ಶರೀರ ಅಂತ ಕರೀತಾರೆ. ಇಷ್ಟೆಲ್ಲ ಹೇಳಿದ್ದು ಯಾಕೆ ಅಂದರೆ ಇದು ಸಹ ಆತ್ಮ ಅಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಯಾಕೆ ಇದನ್ನು ಕೇಳ್ತಾ ತುಂಬ ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂಥೇಳಿ ನಾವು ಅದ್ರ ಜೊತೆಗೆ ಹೋಗಬಾರ್ದು. ಮೊದಲೇ ಹೇಳಿದ್ದೇನೆ, ಕಲ್ಲು ಮತ್ತು ನೆಲ್ಲನ್ನು ಆಯ್ದು ಬಿಸಾಕಬೇಕು ಅಂತ. ಹೀಗೆ ಈ ಪರಸ್ಪರಾಂಶೈ ಮಿಲಿತಾನಿ ಭೂತ್ವಾ ಸ್ಥೂಲಾನಿ ಚ ಸ್ಥೂಲ ಶರೀರ ಹೇತವಃ. ಪರಸ್ಪರ ಈ ಪಂಚಭೂತಗಳು ಒಂದಕ್ಕೊಂದು ಸೇರಿಕೊಂಡು ಏನಾಗ್ತದೆ ಅಂದರೆ ಅವು ಸ್ಥೂಲ ಶರೀರ ಅಂತ ಕರೆಸಿಕೊಳ್ತವೆ. ಇಷ್ಟಾದ ಮೇಲೆ ಇಲ್ಲಿಗೆ ಈ 75ನೇ ಶ್ಲೋಕಕ್ಕೆ 76ನೇ ಶ್ಲೋಕದ ಪೂರ್ವಾರ್ಧವನ್ನು ಸೇರಿಸಿದ್ದಾರೆ. ಹಾಗಾಗಿ 75ವರೆ ಶ್ಲೋಕ ಆಯಿತು. ಯಾಕೆಂದರೆ ಬಹಳಷ್ಟು ಪುಸ್ತಕಗಳಲ್ಲಿ ಈ ಸಂಖ್ಯೆಗಳೆಲ್ಲ ವ್ಯತ್ಯಾಸ ಅದಕ್ಕೋಸ್ಕರ ಇದನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ಈ 76ನೇ ಶ್ಲೋಕದ ಉತ್ತರಾರ್ಧ ಶಬ್ದಸ್ಪರ್ಶ ರೂಪ ರಸಗಳ ಗಂಧಗಳ ಬಗ್ಗೆ ಹೇಳಬೇಕು. ಅದನ್ನು ಹೇಳ್ತಾರೆ. ಭೂತಪ್ರಸಂಗಾತ್ ತದ್ಧರ್ಮ ಶಬ್ದಾದೀನ್ ವಿಷಯಾನ್ ತತ್ರ ವೈರಾಗ್ಯ ಉತ್ಪತ್ತ್ಯರ್ಥಂ ನಿರೂಪಯತಿ. ಈ ಪಂಚಭೂತಗಳನ್ನು ಹೇಳಿದ್ದಾಯಿತು. ಅದಾದ ಮೇಲೆ ಈಗ ಈ ಭೂತಗಳಲ್ಲಿಯೇ ಇರುವಂತಹ ಭೂತ ಸೂಕ್ಷ್ಮಗಳನ್ನು ತಿಳಿಸಿಕೊಡ್ತಾರೆ. ಮುಂದಿನ ಉತ್ತರಾರ್ಧದ ಸಾಲಿನಿಂದ ಮಾತ್ರಾಸ್ತದೀಯ ವಿಷಯ ಭವಂತಿ ಶಬ್ದಾದಯ ಪಂಚ ಸುಖಾಯ ಭೋಕ್ತು. ಇದಕ್ಕೆ ಅರ್ಥ ಏನು ಅಂದರೆ, ಭೋಕ್ತ ಅಂದರೆ ಭೋಗಿಸುವವನು, ಅನುಭವಿಸುವವನು ಯಾರು ಅಂದರೆ ಈ ಜೀವಾತ್ಮ. ಅವನ ಸುಖಕ್ಕಾಗಿ ಇಲ್ಲೊಂದು 5 ವಸ್ತುಗಳನ್ನು ಹೊರಗಿಟ್ಟಿದ್ದಾನಂತೆ. ಯಾವ್ಯಾವುದು ಅವನ ಸುಖಕ್ಕಾಗಿಟ್ಟಿದ್ದು ಅಂದರೆ ಮಾತ್ರಾಹ ತದೀಯಾಹ ವಿಷಯಾಹ. ಮಾತ್ರ ಅಂದರೆ ವೈದ್ಯರು ಕೊಡುವ ಮಾತ್ರ ಅಲ್ಲ ಇದು. ಮಾತ್ರ ಅಂದರೆ ಮೀಯಂತೆ ವಿಷಯೀಕ್ರಿಯಂತೆ ಭುಜ್ಯಂತೆ ಇತಿ ಮಾತ್ರಾಹ. ಅಂದರೆ ಯಾವುದನ್ನು ಇಂದ್ರಿಯಗಳ ಮೂಲಕ ಪಡೆದು ಅನುಭವಿಸ್ತಾನೋ ಅವುಗಳನ್ನು ಶಾಸ್ತ್ರದ ಶಬ್ದದಲ್ಲಿ ಮಾತ್ರಾಹ ಅಂತ ಕರೀತಾರೆ. ಗೀತೆಯಲ್ಲೂ ಈ ಶಬ್ದ ಬಂದಿತ್ತು. ಮಾತ್ರಾ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಪಾಯಿನೋ ನಿತ್ಯಸ್ತಾಂಸ್ಥಿತಿಕ್ಷಸ್ವ ಭಾರತ ಅಂತ. ಅಲ್ಲಿ ಭಗವತ್ಪಾದರು ಇದೇ ತರಹದ ಅರ್ಥವನ್ನು ಬರೆದಿದ್ದಾರೆ. ಇಲ್ಲಿ ಗುರುಗಳವರು ಅದೇ ವ್ಯಾಖ್ಯಾನವನ್ನು ಕೊಡ್ತಾ ಇದ್ದಾರೆ. ಮೀಯಂತೆ ವಿಷಯೀಕ್ರಿಯಂತೆ, ಇಂದ್ರಿಯಗಳ ಮೂಲಕ ಇವುಗಳನ್ನು ಅನುಭವಿಸ್ತೇವೆ, ಆದ್ದರಿಂದ ಇವುಗಳಿಗೆ ಮಾತ್ರ ಅಂತ ಹೆಸರು.
ಯಾವುದನ್ನು ನಾವು ಇಂದ್ರಿಯಗಳಿಂದ ಅನುಭವಿಸೋದು ಅಂದರೆ ಶಬ್ದಾದಯ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇಷ್ಟನ್ನು ಹೊರಕ್ಕೆ ಇಟ್ಟ. ಇವುಗಳನ್ನು ಹೊರಗಿರುವುದನ್ನು ಒಳಗೆ ತಗೊಳ್ಳೋದಕ್ಕೆ ಇಲ್ಲೆಲ್ಲ ಒಂದೊಂದು ಇನ್ಸ್ಟ್ರೂಮೆಂಟ್ ಇಟ್ಟ. ಇವೆಲ್ಲ ಹೊರಗಡೆಗಿವೆ, ಆದರೆ ಇವುಗಳನ್ನು ರಿಸೀವ್ ಮಾಡೋದಕ್ಕೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಇಲ್ಲ ಅಂತಾದರೆ ಏನೂ ಪ್ರಯೋಜನ ಇಲ್ಲ. ಇನ್ಸ್ಟ್ರೂಮೆಂಟ್ಗಳು ಇಲ್ಲಿವೆ, ಹೊರಗಡೆಗೆ ಇವು ಇಲ್ಲ ಅಂತಾದರೆ ಆಗಲೂ ಏನೂ ಪ್ರಯೋಜನ ಇಲ್ಲ. ಇನ್ಸ್ಟ್ರೂಮೆಂಟ್ಗಳೂ ಇವೆ, ಹೊರಗಡೆಯಿಂದ ಆ ಇನ್ಸ್ಟ್ರೂಮೆಂಟಿಗೆ ಬೇಕಾದಂಥ ವಸ್ತುಗಳೂ ಇವೆ, ಆದರೆ ಇನ್ಸ್ಟ್ರೂಮೆಂಟನ್ನು ಆಪ್ರೇಟ್ ಮಾಡೋನೊಬ್ಬ ಇಲ್ಲದಿದ್ದರೂ ಕೆಲಸ ಆಗಲ್ಲ. ಎಂಥ ಸುಂದರವಾದ ವಿಚಾರ ನೋಡಿ. ಆ ಆಪ್ರೇಟರ್ ಯಾರು ಅನ್ನೋದನ್ನು ಈ ವಸ್ತುಗಳಿಂದ ನೀನು ಹುಡುಕಬೇಕು, ಇಲ್ಲೇ ನಿಲ್ಲೋದಲ್ಲ. ಹಾಗಿದ್ರೆ ಯಾವ್ಯಾವುದು ಹೊರಗಡೆ ಇಟ್ಟಿರೋದು? ಶಬ್ದ. ಈ ಶಬ್ದವನ್ನು ಗ್ರಹಿಸೋದಕ್ಕೆ, ಹಿಡಿಯೋದಕ್ಕೆ ಅಂತ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇಟ್ಟ, ಹೌದು ತಾನೆ? ಅವುಗಳ ಮೂಲಕ ಶಬ್ದವನ್ನು ಹಿಡಿತಾನೆ, ಅನುಭವಿಸ್ತಾನೆ. ಆಯಿತು. ಸ್ಪರ್ಶ. ಸ್ಪರ್ಶ ಅಂದರೆ ಟಚ್ಚಿಂಗ್. ಅದನ್ನು ಅನುಭವಿಸೋದಕ್ಕೋಸ್ಕರ ಎಲ್ಲ ಕಡೆಗೂ ಇಟ್ಟಿದ್ದಾನೆ ವಿಶೇಷವಾಗಿ. ಯಾಕೆಂದರೆ ಮನುಷ್ಯನಿಗೆ ಸ್ಪರ್ಶ ಸುಖವೂ ಹೆಚ್ಚು ಸುಖ ಕೊಡುವಂಥದ್ದಾದ್ದರಿಂದ ಎಲ್ಲ ಕಡೆಗೂ ಆ ಸೆನ್ಸೇಷನ್ ಇರುತ್ತೆ. ಯಾವಾಗ ತ್ವಗಿಂದ್ರಿಯ ಅಭಿಮಾನಿ ದೇವತೆ ಕೆಲಸ ಮಾಡಲ್ವೋ ಆಗ ಈ ತ್ವಗಿಂದ್ರಿಯ ಕೆಲಸ ಮಾಡೋದಿಲ್ಲ. ಎಲ್ಲಿ ಮುಟ್ಟಿದ್ರು ಏನು ಸೆನ್ಸೇಷನ್ ಇಲ್ಲ. ಆಗ ನ್ಯೂರಾಲಜಿಸ್ಟ್ ಸುತ್ತಿಗೆ ತೊಗೊಂಡು ಬಡಿತಾರೆ, ಏನಾದ್ರು ಗೊತ್ತಾಗತ್ತಾ ಅಂತ ಅಂತಾರೆ. ನೋಡಿ ಎಷ್ಟು ನಿನ್ನೆ ಹೇಳಿದ್ದೀನಿ ನಾನು, ಮೆಡಿಕಲ್ ಸೈನ್ಸಿಗೆ ಎಷ್ಟು ಹತ್ತಿರವಾದದ್ದು ಅಂತ. ಹೀಗೆ ತ್ವಗಿಂದ್ರಿಯ ಆ ಹೊರಗಡೆಯಿಂದ ವಸ್ತು ಉಂಟು, ಆದರೆ ಆ ಸ್ಪರ್ಶವನ್ನು ಗ್ರಹಿಸುವಂತಹ ಇಂದ್ರಿಯ ಕೆಲಸ ಮಾಡೋದು. ಆ ವಸ್ತುವಿಗೆ ಈ ಇಂದ್ರಿಯ, ಅಥವಾ ಈ ಇಂದ್ರಿಯಕ್ಕೆ ಆ ವಸ್ತು. ಅಷ್ಟಾದ ಮೇಲೆ ಶಬ್ದ, ಸ್ಪರ್ಶ, ರೂಪ. ರೂಪವನ್ನು ನೋಡೋದಕ್ಕೆ ಕಣ್ಣನ್ನು ಕೊಟ್ಟ. ಒಬ್ಬ ಕಣ್ಣಿಲ್ಲದವನಿಗೆ ರೂಪ ಇಲ್ಲ, ಇಟ್ ಮೀನ್ಸ್ ಅವನ ಭಾಗಕ್ಕೆ ಪ್ರಪಂಚವೇ ಇಲ್ಲ ಅಲ್ವಾ? ಹೋಗಲಿ, ಕಣ್ಣಿದೆ, ಭಾಳಷ್ಟು ದಿವಸದಿಂದ ಒಂದೂ ಒಳ್ಳೆಯ ರೂಪ ಕಾಣಲಿಲ್ಲ, ಆಗಲೂ ಬೇಸರ ನಮಗೆ ಅಲ್ವಾ? ನನ್ನ ಕಣ್ಣಿದ್ದು ವೇಸ್ಟ್ ಆಗೋಯ್ತು, ಏನೂ ಒಳ್ಳೆಯ ರೂಪ ಕಾಣಲಿಲ್ಲ ಹೀಗೆ ಅಂತ. ಹಾಗಾಗಿ ಎಲ್ಲ ಒಂದಕ್ಕೊಂದು ಪೂರಕವಾಗಿಟ್ಟಿದ್ದಾನೆ. ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ರಸನೇಂದ್ರಿಯ. ಹೊರಗಡೆಯಿಂದ ವಸ್ತುಗಳಲ್ಲಿ ರುಚಿಯನ್ನಿಟ್ಟ, ರುಚಿಯನ್ನು ಅನುಭವಿಸೋದಕ್ಕೆ ನಾಲಿಗೆಯನ್ನು ಕೊಟ್ಟ ಅಲ್ವಾ? ಆ ನಾಲಿಗೆಯಲ್ಲಿ ಎಲ್ಲಿ ನಾವು ರುಚಿಯನ್ನು ಅನುಭವಿಸ್ತೇವೆ ಅಂದರೆ ಯಾವುದೋ ಒಂದು ಕಡೆಗಲ್ಲ, ಆ ನಾಲಿಗೆಯಲ್ಲಿ ರುಚಿಯನ್ನು ಹಿಡಿಲಿಕ್ಕೆ ಬೇಕಾದಂಥ ಎಲ್ಲ ಅಂಕುರಗಳನ್ನು, ಟಿಶ್ಯೂಸ್ಗಳನ್ನು ಇಟ್ಟಿದ್ದಾನೆ ಇಲ್ಲಿ. ಅದು ಯಾವುದೋ ಒಂದು ಟಿಶ್ಯೂ ಆ ರಸವನ್ನು ಹಿಡಿದು ಸಹ ತಕ್ಷಣ ಅಲ್ಲಿರುವಂಥ ಸಲೈವಕ್ಕೆ ಅದನ್ನು ಅಂಟಿಸಿ ಇಡೀ ನಾಲಿಗೆಯಲ್ಲಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗುವ ಹಾಗೆ ಮಾಡುತ್ತೆ. ಅದು ಅದ್ಭುತವಾದ ವ್ಯವಸ್ಥೆ ಇವೆಲ್ಲ. ಹಾಗಿಲ್ಲದೆ ಇದ್ರೆ ನೋಡಿ, ಸುಮ್ಮನೆ ಒಂದು ತೊಟ್ಟು ಜೇನುತುಪ್ಪವನ್ನು ಸುಮ್ಮನೆ ಒಂದು ಕಡ್ಡಿಯಲ್ಲಿ ತೊಗೊಂಡು ನೀವು ನಾಲಿಗೆಯಲ್ಲಿ ಇಟ್ಕೊಂಡ್ರೆ, ಯಾವುದೋ ಒಂದು ಟಿಶ್ಯೂ ಮಾತ್ರ ತಾಗಿದಾಗ ನಮಗೆ ಬೇರೆ ಅದರ ಸಿಹಿ ಅನುಭವ ಆಗಬಾರ್ದಿತ್ತು. ಆದರೆ ಏನಾಗುತ್ತೆ, ಒಂದು ಕ್ಷಣದಲ್ಲಿ ಏನಾಗುತ್ತೆ, ಎಲ್ಲ ಕಡೆಗೂ ಸಹ ಸ್ಪ್ರೆಡ್ ಆಗುತ್ತೆ. ಎಲ್ಲ ಟಿಶ್ಯೂಗಳು ಅದನ್ನು ಗಬಗಬ ಅಂತ ಹಿಡಿತವೆ, ಹಿಡಿದ ತಕ್ಷಣ ಅನುಭವಿಸ್ತವೆ. ಆ ಸಲೈವಾದ ಮೂಲಕ ಮಿಶ್ರಣ ಆಗಿಬಿಡುತ್ತೆ, ಎಲ್ಲ ಟಿಶ್ಯೂಗಳಿಗೂ ಹೋಗ್ತಾ ಇರುತ್ತೆ. ಹೀಗೆ ರಸನೇಂದ್ರಿಯವನ್ನು ಕೊಟ್ಟ, ಹೊರಗಡೆಗೆ ರುಚಿಯನ್ನು ಇಟ್ಟ ವಸ್ತುಗಳಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಮೂಗು ತಾನೆ. ಹೊರಗಡೆಯಿಂದ ಸುಗಂಧ ದ್ರವ್ಯ ಅದನ್ನು ಗ್ರಹಿಸೋದಕ್ಕೆ, ಹಿಡಿಯೋದಕ್ಕೆ ಮೂಗಿದೆ ತಾನೆ. ಅದರ ಸ್ವಾರಸ್ಯ ಅಂದರೆ ಈ ಎಲ್ಲ ಇಂದ್ರಿಯಗಳು ಅವುಗಳ ಕೆಲಸವನ್ನು ಮಾತ್ರ ಮಾಡ್ತವೆ. ನಾವೆಲ್ಲರೂ ಇದೇ ದೇಹದಲ್ಲಿದ್ದೇವೆ ಅಂಥೇಳಿ ಇವತ್ತು ಕಣ್ಣೆ ನೀನು ಸ್ವಲ್ಪ ರೆಸ್ಟ್ ತಗೋ, ನಾನೇ ನಿನ್ನ ಕೆಲಸ ಮಾಡ್ತೇನೆ ಅಂತ ಮೂಗು ಕೆಲಸ ಮಾಡೋಲ್ಲ. ಅಥವಾ ಪರವಾಗಿಲ್ಲ, ನಿನ್ನ ನೇರಕ್ಕೆ ನಾನು ಇದ್ದೇನೆ ಅಲ್ವಾ, ಇವತ್ತು ನೀನು ಮಾಡೋ ಕೆಲಸ ನಾನು ಮಾಡ್ತೇನೆ ಅಂತ ಕಿವಿ ಮೂಸತ್ತಾ? ಇಲ್ಲ. ಒಂದ್ರ ಕೆಲಸ ಇನ್ನೊಂದು ಮಾಡಲ್ಲ, ಒಂದ್ರ ಬಗ್ಗೆ ಇನ್ನೊಂದು ಸೊಲ್ಲನ್ನೇ ಎತ್ತೋದಿಲ್ಲ. ಅವುಗಳ ಕೆಲಸ ಎಷ್ಟು ಅಷ್ಟನ್ನು ಮಾತ್ರ ಮಾಡ್ತವೆ. ಯಾಕೆ ಕೇಳಿದರೆ,
ನೀವು ನಿಮ್ಮ ಕೆಲಸವನ್ನು ಮಾತ್ರ ಮಾಡಬೇಕು, ಇನ್ನೊಬ್ಬರು ಕೆಲಸ ಮಾಡುವಂಥ ಅಧಿಕ ಪ್ರಸಂಗತನದ ಕೆಲಸ ಮಾಡಬಾರ್ದು ಅಂತ ಒಳಗಡೆಯಿಂದ ಆರ್ಡರ್ ಮಾಡ್ತಾ ಇರ್ತಾನೆ. ಅವನು ಮನೆಯ ಯಜಮಾನ. ಹಾಗಿಲ್ಲದೆ ಇದ್ದರೆ ಕಣ್ಣಿಲ್ಲದೆ ಇದ್ದವನಿಗೂ ಕಿವಿ ಮೂಲಕ ಪ್ರಪಂಚ ಕಾಣಬೇಕಿತ್ತು, ಕಿವಿ ಇಲ್ಲದೆ ಇದ್ದವನಿಗೂ ಮೂಗಿನ ಮೂಲಕ ಶಬ್ದ ಕೇಳಿಸ್ಬೇಕಿತ್ತು. ಆಗತ್ತಾ? ಇಲ್ಲ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಲ್ಲಿಗೇನು ಹೇಳ್ದಂಗಾಯಿತು. ಇವಿಷ್ಟನ್ನು ಹೊರಗಡೆಗೆ ಇಟ್ಟ, ಇವುಗಳನ್ನು ಅನುಭವಿಸೋದಕ್ಕೆ ಒಳಗಡೆಯಿಂದ ಇನ್ಸ್ಟ್ರೂಮೆಂಟನ್ನು ಕೊಟ್ಟ. ಅಲ್ಲಿಗೆ ಈ ಭೌತಿಕ ಪ್ರಪಂಚದ ಸುಖ ಅಂದರೆ ಇಷ್ಟೇ, ಇದರ ಆಚೆ ಇನ್ನೇನೂ ಇಲ್ಲ. ನಾನು ಬಹಳ ಸುಖಪಟ್ಟೆ. ಒಬ್ಬ ಸ್ಲಮ್ ಏರಿಯಾದಲ್ಲಿರುವವನು ಅನುಭವಿಸುವುದು ಇಷ್ಟೇ ಸುಖ, ಅರಮನೆಯಲ್ಲಿರುವ ಮಹಾರಾಜ ಅನುಭವಿಸುವುದು ಇಷ್ಟೇ ಸುಖ. ವಿಚಾರ ಮಾಡಿ, ಹೌದಲ್ವ ಅಂತ. ವೇದಾಂತ ಯಾರಿಗೂ ಪಕ್ಷಪಾತ ಮಾಡುವುದಿಲ್ಲ, ಸಮಾನವಾದ ವಿಚಾರ ಹೇಳುತ್ತೆ. ಆದ್ದರಿಂದ ಈ ಶಬ್ದಾದಯ ಪಂಚ ಸುಖಾಯ ಭೋಕ್ತಿ ಇವೆಲ್ಲ ಯಾಕಿಲ್ಲ ಕೇಳಿದರೆ, ಆ ಭೋಕ್ತ ಅಂತ ಕರೆಸ್ಕೊಳ್ಳುವಂಥ ಜೀವಾತ್ಮನ ಸುಖಕ್ಕಾಗಿ ಇವುಗಳನ್ನು ಹೊರಗಡೆಯಿಂದ ಇಟ್ಟ. ಅನುಭವಿಸುವವನು ಅವನು, ಅನುಭವಿಸಲ್ಪಡುವವು ಈ ಜಡವಸ್ತುಗಳು. ಅನುಭವಿಸಲ್ಪಡುವಂತಹ ಜಡವಸ್ತುಗಳು ಎಂದೂ ಸಹ ಅನುಭವಿಸುವವನು ಆಗುವುದಿಲ್ಲ. ಅನುಭವಿಸುವನೊಬ್ಬ ಬೇರೆ ಇರಬೇಕು. ಈ ಅನುಭವಿಸಲ್ಪಡುವಂಥ ವಸ್ತುಗಳ ಮೂಲಕ ಅನುಭವಿಸುವನು ಯಾರು ಅಂತ ಪತ್ತೆ ಹಚ್ಚಬೇಕು. ಅವನು ಸಿಕ್ಕಿದ ಮೇಲೆ ಇದನ್ನೆಲ್ಲ ಬಿಟ್ಟುಬಿಡಬೇಕು ಅಷ್ಟೇ. ಇವಿರೋದು ಅವನನ್ನು ಹುಡುಕೋದಕ್ಕೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ಸುಖಾಯ ಇದನ್ನೆಲ್ಲ ಯಾಕಿಟ್ಟಿದ್ದಾನೆ? ಸುಖಕ್ಕೋಸ್ಕರ ಅಂತ. ಆದರೆ ನಿಜವಾದ ಸುಖ ಸಿಗತ್ತಾ ಅಂದರೆ ಸುಖಾಭಾಸಾಯ. ಇದು ಸುಖಾಭಾಸ. ಯಾಕೆ ಅಂತ ಕೇಳಿದರೆ, ನಾವು ಶಬ್ದವನ್ನು ಕೇಳಿ ಸಂತೋಷ ಪಡ್ತೇವೆ, ಸಂಗೀತ ಕೇಳ್ತೇವೆ. ಸಂಗೀತ ಅಂದರೆ ಏನು? ಶಬ್ದವೇ ತಾನೆ. 1 ತಾಸು ಕೇಳ್ತೇವೆ, 1.5 ತಾಸು ಕೇಳ್ತೇವೆ, 2 ತಾಸು ಕೇಳ್ತೇವೆ, ಆಮೇಲೆ ಅದನ್ನೆಲ್ಲ ಬಂದ್ ಮಾಡಿ ಸುಮ್ಮನೆ ಸಾಕು, ಅದು ಸಾಕು ಅಂತ ಅನಿಸುತ್ತೆ. ಅದು ನಿಜವಾಗಿಯೂ ಸುಖವೇ ಆದದ್ದಿದ್ದರೆ 24 ಅವರ್ಸ್ ಕೇಳಿದರೂ ನಮಗೆ ಬೇಸರ ಬರಬಾರ್ದಿತ್ತು ಅಲ್ವಾ? ಆದರೆ ಬೇಸರ ಬರುತ್ತೆ. ಅಂದರೆ ಅದು ಆತ್ಯಂತಿಕವಾದ ಸುಖವನ್ನು ಕೊಡುವುದಿಲ್ಲ, ಅದು ಕೊಡುವುದು ತಾತ್ಕಾಲಿಕವಾದ ಸುಖ. ಹಾಗಾಗಿ ಅದು ಪೂರ್ಣ ಸುಖ ಅಲ್ಲ, ಅದು ಸುಖಾಭಾಸ. ಹಾಗೆ ಸುವಾಸನೆ, ಎಲ್ಲ ಹೋಗಬೇಕು ಅಂತ ಏನೋ ಹಾಕ್ಕೊಂಡು ಹೋಗ್ತೇವೆ, ಸೆಂಟು ಪಿಂಟು ಅಂತೆಲ್ಲ ಅಲ್ವಾ? ಹಾಕಿದ್ದು ಸ್ವಲ್ಪ ಜಾಸ್ತಿ ಆದರೆ ನಮಗೆ ಇರಿಟೇಷನ್. ಅದು ನಿಜವಾಗಿಯೂ ಸುಖವನ್ನು ಕೊಡುವಂತಿದ್ದರೆ ಎಷ್ಟು ಸುರ್ಕೊಂಡ್ರೂ ಹೆಚ್ಚು ಖುಷಿ ಆಗಬೇಕಿತ್ತು. ಕೆಲವು ಸಲ ನಮಗೆ ಎಷ್ಟರ ಮಟ್ಟಿಗೆ ಬೇಸರ ಆಗುತ್ತೆ ಕೇಳಿದರೆ, ಈ ಕೆಲವು ಜನ ಹಾಕ್ಕೊಳ್ಳುವಂಥ ಸೆಂಟುಗಳೇ ಬೇರೆ ಇರ್ತವೆ. ಆ ಸೆಂಟಿನ ವಾಸನೆಯಿಂದಲೇ ಗೊತ್ತಾಗುತ್ತೆ, ಓಹೋ ಇದು ಇಂಥವ್ರ ಸೆಂಟು ಅಂತ. ಉದಾಹರಣೆಗೆ ನಿನ್ನೆ ಇವತ್ತು ಎಲ್ಲ ನಾವು ನೋಡ್ತೇವೆ ಅಲ್ವಾ, ಅತ್ತರ್ ಅಂತ. ಹಾಗಾಗಿ ಇವುಗಳು ಒಂದು ತೊಟ್ಟಲ್ಲ, ಒಂದು ಅರ್ಧ ತೊಟ್ಟಿದ್ರೂ ಸಹ ಎಲ್ಲೋ ಒಂದು ಕಡೆ ಹಿಂಸೆ ಆಗ್ತಾ ಇರುತ್ತೆ. ಅದು ನಿಜವಾಗಿಯೂ ಸುಖ ಕೊಡುವಂತಿದ್ದರೆ ಎಷ್ಟಿದ್ರೂ ನಮಗೆ ಬೇಸರ ಆಗಬಾರ್ದಿತ್ತು. ಅದೇನಾಗುತ್ತೆ, ನಮಗೆ ಎಷ್ಟು ಮಟ್ಟಿಗೆ ಬೇಸರ ಆಗುತ್ತೆ ಕೇಳಿದ್ರೆ, ಕೆಲವು ಸಲ ಇಲ್ಲ ಈ ಬಸ್ಸಲ್ಲಿ ಹೋಗಲಿಕ್ಕೆ ಆಗೋಲ್ಲ, ಇವತ್ತು ಮುಂದಿನ ಸ್ಟಾಪಲ್ಲಿ ನಾನು ಇಳಿದು ಬಿಡ್ತೇನೆ, ಬೇರೆ ಬಸ್ಸಲ್ಲಿ ಹೋಗೋಣ ಅಂತ ಇಳಿದು ಹತ್ತಿದರೆ ಅಲ್ಲೂ ಮತ್ತು ಅದೇ ಸೆಂಟೆ. ನಾನು ಏನು ಹೇಳ್ತಾ ಇದ್ದೇನೆ ಅಂತ ಪ್ರಾಯಶಃ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೇನೆ. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಇವೆಲ್ಲ ಸುಖ ಕೊಡ್ತಾವೋ ಅಂದರೆ ನಿಜವಾದ ಸುಖ ಕೊಡೋದಿಲ್ಲ. ಇವೆಲ್ಲ ಸುಖಾಭಾಸ. ಶಬ್ದವೂ ಅಷ್ಟೇ, ಸ್ಪರ್ಶವೂ ಅಷ್ಟೇ. ಯಾವುದನ್ನು ಒಂದನ್ನು ಮುಟ್ಟಿದ ಸಂತೋಷ ಆಗುತ್ತೆ. ಎಷ್ಟೊತ್ತು ಅಂತ ಮುಟ್ಕೊಂಡಿರೋದು ಅದನ್ನೇ ಅಲ್ವಾ? ಹೀಗೆ ಶಬ್ದ, ಸ್ಪರ್ಶ ಮತ್ತು ರೂಪ, ಏನೋ ಚಂದದ ವಸ್ತು ನೋಡೋಣ, 1 ತಾಸು ನೋಡೋಣ. ಯಾವುದೋ ಒಬ್ಬ ಕವಿ ಚಿತ್ರ ಬಿಡಿಸಿಟ್ಟಿದ್ದಾನೆ, ಬಾಣಭಟ್ಟನ ಅಚ್ಚೋದ ಸರೋವರ ಬಿಡಿಸಿದ್ದಾನೆ. ಎಷ್ಟೊತ್ತು ಸರೋವರ ನೋಡೋದು, ಕೊನೆಗೆ ಅನ್ನಿಸ್ತದೆ ಎಷ್ಟೊತ್ತು ನೋಡಿದರೂ ಆ ಸರೋವರದಲ್ಲಿ ಮಿಂದಂಗೆ ಆಗ್ತದೆಯಾ, ಸ್ನಾನ ಮಾಡ್ದಂಗೆ ಆಗೋದಿಲ್ಲ. ಸುಖಾಭಾಸ. ಹೀಗೆ ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಗುರುಗಳು ವ್ಯಾಖ್ಯಾನ ಬರೀತಾರೆ, ಇದು ನಿಜವಾಗಿಯೂ ಸುಖವ, ಸುಖಾಯ ಅಲ್ಲ ಸುಖಾಭಾಸಾಯ. ಸುಖದ ಆಭಾಸವೇ ಹೊರತು ನಿಜವಾದ ಸುಖ ಅಲ್ಲ. ಶಬ್ದಾದಯ ಶಾಸ್ತ್ರೇ ತತ್ರ ತತ್ರ ಪಂಚ ತನ್ಮಾತ್ರ ಇತಿ ವ್ಯವಹ್ರಿಯಂತೆ. ಇವುಗಳನ್ನೇ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನೇ ಶಾಸ್ತ್ರದಲ್ಲಿ
ಏನಂತ ಕರೆದಿದ್ದಾರೆ? ಪಂಚ ತನ್ಮಾತ್ರೆಗಳು ಅಂತ ಕರೆದಿದ್ದಾರೆ. ಅಷ್ಟು ಹಿನ್ನೆಲೆಯಲ್ಲಿ ಈ ದೇಹದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಸಹ ಇವೆ, ನಾವು ಅನುಭವಿಸ್ತಾ ಇರ್ತೇವೆ. ಇವುಗಳನ್ನು ಯಾಕೆ ತಿಳ್ಕೊಳ್ಬೇಕು? ಇವು ಸಹ ಆತ್ಮವಸ್ತು ಅಲ್ಲ ಅಂತ ನಿರ್ಧಾರ ಮಾಡೋದಕ್ಕೋಸ್ಕರ ತಿಳ್ಕೊಳ್ಬೇಕು. ಎಲ್ಲ ನೆಗೆಟಿವ್ ಆಗಿ ಹೀಗೆ ಅಂತ. ಇಷ್ಟಾದ ಮೇಲೆ ಅಲ್ಲ, ಇವುಗಳು ಆತ್ಮ ವಸ್ತು ಅಲ್ಲದೆ ಇರ್ಬೋದು, ಬಟ್ ನಮಗೇನು ತೊಂದರೆ ಕೊಡೋದಿಲ್ವಲ್ಲ, ಇವು ಇದ್ಕೊಂಡು ಹೋಗಲಿ ಬಿಡ್ರಿ, ಆತ್ಮನ ಪಕ್ಕದಲ್ಲೇ ಇವೆ ಇರಲಿ ಅಂತಂದರೆ ಮುಂದಿನ ಶ್ಲೋಕ ಅದು ಹೇಳುತ್ತೆ. ಇವು ಏನೆಲ್ಲ ಅನರ್ಥ ಮಾಡ್ತೇವೆ ಗೊತ್ತಾ? ಇರೋದು 5 ಮಾಡೋದು 500 ತರಹದ 5,000 ಅನರ್ಥ ಮಾಡ್ತವೆ ಇವು ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಅದನ್ನು ಮುಂದಿನ ಶ್ಲೋಕ ಹೇಳುತ್ತೆ. ಇದಾನೀಂ ತೇಷಾಂ ಬಂಧಕತ್ವಂ ವಿಶದಯತಿ. ಈ ಭಾಗ ಎಲ್ಲ ಹೇಗಿದೆ ಕೇಳಿದರೆ ದಿಟ್ಟ ಆಚಾರ್ಯ ಶಂಕರರ ಕಾಮೆಂಟ್ರಿ ಹೇಗೆ ಹೋಗುತ್ತೋ ಭಗವದ್ಗೀತೆಗೆ ಅಥವಾ ಸೂತ್ರ ಭಾಷ್ಯಕ್ಕೆ ಹಾಗೆ ಹೋಗುತ್ತೆ. ಒಂದೊಂದು ಆ ಸಂಬಂಧ ವಾಕ್ಯ ಕೊಡ್ತಾರೆ, ಅಷ್ಟರಲ್ಲಿ ಎಲ್ಲವೂ ನಮಗೆ ಸಿಕ್ಕಿಬಿಡುತ್ತೆ. ಮುಂದಿನ ಶ್ಲೋಕ ಏನು ಹೇಳುತ್ತೆ ಅಂತ ಒಂದು ಅದರ ಸಂಗತಿ ವಾಕ್ಯ ಜಿಸ್ಟ್. ಯಯೇಷು ಮೂಢಾ ವಿಷಯೇಷು ಬದ್ಧಾ ರಾಗೋರುಪಾಶೇನ ಸುದುರ್ದಮೇನ ಆಯಾಂತಿ ನಿರ್ಯಾಂತ್ಯಧ ಊರ್ಧ್ವಮುಚ್ಚೈ ಸ್ವಕರ್ಮದೂತೇನ ಜವೇನ ನೀತಾ. ಈ ಪಂಚತನ್ಮಾತ್ರೆಗಳು, ಸೂಕ್ಷ್ಮಭೂತಗಳು ಅಥವಾ ಶಬ್ದಸ್ಪರ್ಶಾದಿ ಇವು ಏನು ಮಾಡ್ತವೆ ಅಂದರೆ, ಇವುಗಳಲ್ಲಿ ಯಾವಾತ ಹೆಚ್ಚಾಗಿ ಪ್ರೀತಿಯಿಂದ ಆಸಕ್ತಿಯನ್ನು ತೋರಿಸ್ತಾನೋ ಅವನನ್ನು ಇವು ಚೆನ್ನಾಗಿ ಬಂಧಿಸಿ ಬಿಡ್ತವಂತೆ. ಯಾಕೆ ಅಂದರೆ ವಾಸ್ತವಿಕವಾಗಿ ಇವು ಆಯಾಂತಿ ನಿರ್ಯಾಂತಿ, ಇವುಗಳು ಮಾಡುವ ತಪ್ಪಿನಿಂದ, ಅಂದರೆ ಇವುಗಳನ್ನು ಅತಿಯಾಗಿ ಪ್ರೀತಿಸಿದ್ದರ ತಪ್ಪಿನಿಂದಾಗಿಯೇ ಈ ಜೀವಿಗಳು ಇಲ್ಲಿ ಬರ್ತಾರೆ ಹೋಗ್ತಾರೆ. ಅಂದರೆ ಏನು ಹೇಳ್ದಂಗಾಯ್ತು, ಇವು ಜಡ, ಆದರೆ ಜಡವಾದಂಥ ಇವು ಪ್ರಪಂಚಕ್ಕೆ ಬರುವುದಕ್ಕೂ ಪ್ರಪಂಚದಿಂದ ಹೋಗುವುದಕ್ಕೂ ಕಾರಣವಾಗ್ತವೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳು. ಮತ್ತು ಎಲ್ಲರೂ ಹೋಗೋದು ಅಂದರೆ ಇಲ್ಲ, ಕೆಲವು ಜನ ಏನು ಮಾಡ್ತಾರೆ ಅಂದರೆ ಊರ್ಧ್ವಮುಚ್ಚೈಹಿ ಸ್ವಕರ್ಮದೂತೇನ ಜವೇನ ನೀತಾ, ಅವರವರು ಮಾಡಿದಂಥ ಕರ್ಮದಿಂದಾಗಿ ಮೇಲಕ್ಕೆ ಹೋಗ್ತಾರೆ, ಮತ್ತು ಕೆಲವು ಜನ ಕೆಳಗೆ ಬೀಳ್ತಾರೆ. ಇಷ್ಟನ್ನು ಮಾಡಿಸೋದು ಯಾವುದು ಅಂದರೆ ಈ 5. ಎಷ್ಟು ಶಕ್ತಿ ಇರಬೇಕು ಅವುಗಳಿಗೆ ಅಂದರೆ ಸ್ವಲ್ಪ ನೋಡೋಣ ಯಾಕೆ ಹೀಗೆ ಅಂತ. ಯಯೇಷು ಮೂಢಾ ವಿಷಯೇಷು ಬದ್ಧಾ ರಾಗೋರುಪಾಶೇನ ಸುದುರ್ದಮೇನ, ಇವುಗಳನ್ನು ದಮನ ಮಾಡುವುದು ಅಷ್ಟು ಸುಲಭ ಅಲ್ವಂತೆ. ಅದಕ್ಕೋಸ್ಕರ ಸುದುರ್ದಮೇನ ನೋಡೋಣ, ವಿಚಾರ ಮಾಡಿ. ಒಂದು ದಿವಸ ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು 5 ನಾನು ಅನುಭವಿಸದೇ ಇರ್ತೇನೆ. ತೀರ್ಮಾನ ಮಾಡಿದರೆ ಆದೀತ? ಇಲ್ಲ. ಅಂದರೆ ಇವುಗಳನ್ನು ಬಿಟ್ಟು ಒಂದು ದಿನ ಅಲ್ಲ, ಒಂದು ಒಪ್ಪತ್ತಲ್ಲ, ಒಂದು ತಾಸು ಕಳೆಯೋದಕ್ಕಾಗಲ್ಲ ನಮ್ಮ ಹತ್ರ. ಅಲ್ಲಿಗೆ ಇವುಗಳನ್ನು ನಾವು ಅವಲಂಬಿಸ್ತೇವೆ ಅನ್ನೋದು ಸತ್ಯ. ಅವುಗಳನ್ನು ಅವಲಂಬಿಸಿದ ತಪ್ಪಿಗೆ ನಮ್ಮ ಮೇಲೆ ಇವು ಚೆನ್ನಾಗಿ ಸವಾರಿ ಮಾಡ್ತವೆ. ಹೇಗೆ ಅಂದರೆ ಸುದುರ್ದಮೇನ. ಆದರೂ ಸಹ ಇದನ್ನು ನಿಗ್ರಹ ಮಾಡಲಿಕ್ಕೆ ಆಗೋಲ್ಲ. ಅಂದರೆ ಸುಷ್ಟು ದುಃಖೇನ ದಮಯಿತು ಶಕ್ಯೇನ, ಬಹಳ ಕಷ್ಟಪಟ್ಟು ಇವುಗಳನ್ನು ಕಂಟ್ರೋಲ್ ಮಾಡಬೇಕಂತೆ. ತುಂಬ ನೋವಾಗುತ್ತೆ, ತುಂಬ ದುಃಖ ಆಗುತ್ತೆ, ಅದು ಸಹಿಸ್ಕೊಂಡು ಮಾಡಬೇಕು. ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ನಂದಲ್ಲ, ಅಲ್ಲಿ ಭಾಷ್ಯದಲ್ಲೇ ಉಂಟು. ಈ ಕೆಲವು ಜನರಿಗೆ ಏನಾದರೂ ಕೇಳುವ ಚಟ ನೋಡಿ, ನೀವು ಆಫೀಸಲ್ಲಿ ಕೂತಿರ್ತಾರೆ, ಕಿವಿಗೆ ಹಾಕ್ಕೊಂಡು ಕೇಳ್ತಾನೇ ಇರ್ತಾರೆ ಅಲ್ವಾ? ಬೈಕ್ ಓಡಿಸ್ತಾ ಇರ್ತಾರೆ, ಕೇಳ್ತಾನೇ ಇರ್ತಾರೆ. ಯಾಕೆ? ಅಷ್ಟರ ಮಟ್ಟಿಗೂ ಸಹ ಅದನ್ನು ಕೇಳದೆ ನಮ್ಮ ಹತ್ರ ಏನು ಮಾಡಲಿಕ್ಕೆ ಆಗೋದಿಲ್ವಾ? ಅಂದರೆ ನಾವು ಎಷ್ಟರ ಮಟ್ಟಿಗೆ ಶಬ್ದಕ್ಕೆ ಅಧೀನರು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ನಮಗೆ ಶಬ್ದ ಅಧೀನ ಅಲ್ಲ, ಶಬ್ದಕ್ಕೆ ನಾವು ಅಧೀನರು ಅಂತ. ಹಾಗೇನೇ ಸುದುರ್ದಮೇನ ಅಂತ ಅದಕ್ಕೋಸ್ಕರ ಹೇಳೋದು ಬಹಳ ಕಷ್ಟ ಅಂತ. ಮತ್ತು ಅದಕ್ಕೆ ಯಾಕೆ ಅಷ್ಟು ಕಷ್ಟ ಆಗುತ್ತೆ ಕೇಳಿದರೆ, ಆಸಕ್ತಿ ರೂಪೇಣ ದೃಢಪಾಶೇನ ಬದ್ಧಾ. ಅಲ್ಲೊಂದು ಶಬ್ದ ಉಂಟು, ರಾಗೋರು ಪಾಶೇನ ಅಂತ.
ರಾಗ ಎನ್ನುವಂಥ ಪಾಶ. ಪಾಶ ಅಂದರೆ ಹಗ್ಗ. ಇದು ನಮ್ಮನ್ನು ಹಗ್ಗದಿಂದ ಕಟ್ಟಾಕತ್ತಂತೆ. ಯಾವ ಹಗ್ಗದಿಂದ ಅಂದರೆ ಅವುಗಳಲ್ಲಿರುವ ಆಸಕ್ತಿಯೇ ಹಗ್ಗ. ಈ ಹಗ್ಗವನ್ನು ನಾವೇ ಅವುಗಳ ಕೈ ಕೊಟ್ಟವರು, ನನ್ನನ್ನು ಕಟ್ಟಾಕುವಂಥ ಆಸಕ್ತಿಯನ್ನು ತೋರುವುದರ ಮೂಲಕ. ಮತ್ತು ಹ್ಯಾಕೆ ಕಟ್ಟಾಗ್ತದೆ ಅಂದರೆ ಸ್ತಂಭೇಶು ಪಶ್ವಾದಯ ಇವ. ಒಂದು ಗೂಟಕ್ಕೆ ಹಸುಗಳನ್ನು ಕಟ್ಟಿ ಹಾಕಿಬಿಟ್ರೆ ಹೇಗೆ ಅದನ್ನು ಬಿಟ್ಟು ದೂರ ಹೋಗ್ಲಿಕ್ಕೆ ಆಗೋದಿಲ್ವೋ, ಹಾಗೆ ನಾವು ಸಹ ಎಲ್ಲೇ ಹೋಗಲಿ ಏನೇ ಮಾಡಲಿ ಅವುಗಳ ಜೊತೆಯಲ್ಲಿ ಇರಲೇಬೇಕು. ಅವುಗಳನ್ನು ಬಿಟ್ಟು ಹೋಗ್ಲಿಕ್ಕಾಗೋದಿಲ್ಲ. ಹಾಗೆಯೇ ಯಥಾ ಸ್ತಂಭಬದ್ಧ ಪಶವ ಸ್ತಂಭಂ ವಿಹಾಯ ಗಂತಂ ನ ಪಾರಯಂತೆ ಏವಂ ವಿಷಯರಾಗಿಣ ವಿಷಯಾಂ ತ್ಯಕ್ತುಂ ನ ಶಕ್ನುವಂತೀತಿ ಭಾವ. ಹಾಗೆ ವಿಷಯಾಸಕ್ತರು ವಿಷಯಗಳನ್ನು ಬಿಟ್ಟು ಇರಲಿಕ್ಕೆ ಆಗುವುದಿಲ್ಲ. ಹೀಗೆ ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ. ಇದರಿಂದ ಏನಾಯಿತು ಅಂದರೆ ಶ್ರೇಯೋ ಮಾರ್ಗಾದ್ ಭ್ರಶ್ಯಂತೆ. ಶ್ರೇಯಸ್ಸಿನ ಮಾರ್ಗದಿಂದ. ಶ್ರೇಯಸ್ಸಿನ ಮಾರ್ಗ ಅಂದರೆ ಅಧ್ಯಾತ್ಮದ ದಾರಿ. ಉಪನಿಷತ್ತಿನಲ್ಲಿ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ದಾರಿಗಳನ್ನು. ಪ್ರೇಯಸ್ಸು ಅಂದರೆ ಲೌಕಿಕ ಜೀವನ, ಶ್ರೇಯಸ್ಸು ಅಂದರೆ ಆಧ್ಯಾತ್ಮಿಕವಾದ ಜೀವನ. ಆ ದಾರಿಯಲ್ಲಿ ಹೋಗುವುದನ್ನು ಆತ ಕಳೆದುಕೊಳ್ತಾನೆ. ಶ್ರೇಯಸ್ಸಿನ ದಾರಿಯಿಂದ ಭ್ರಷ್ಟನಾಗಿ ಬಿಡ್ತಾನೆ ಇವುಗಳನ್ನು ಆಶ್ರಯಿಸಿದಂಥ ತಪ್ಪಿಗೆ. ಆಯಿತು. ಮತ್ತು ಪುನಃ ಇನ್ನೊಂದು ಪ್ರಶ್ನೆ, ಈ ಶ್ರೇಯಸ್ಸಿನ ಮಾರ್ಗದಿಂದ ಹೇಗೆ ಭ್ರಷ್ಟನಾಗ್ತಾನೆ ಅಂದರೆ ಈ ಶಬ್ದ ಸ್ಪರ್ಶ ರೂಪ ರಸಗಂಧಗಳಲ್ಲಿಯೇ ಆಸಕ್ತನಾದವನು ತನ್ನ ಕೊನೆಯ ಕಾಲದವರೆಗೂ ಅವುಗಳನ್ನು ಬಯಸ್ತಾ ಇರ್ತಾನೆ. ಇಂದ್ರಿಯಗಳು ಕೆಲಸ ಮಾಡದೇ ಇರಬಹುದು, ಆದರೆ ಈ ಇಂದ್ರಿಯಗಳು ತಂದುಕೊಟ್ಟಿದ್ದನ್ನು ಒಳಗಡೆಯಿಂದ ಮನಸ್ಸು ಅನುಭವಿಸಿರುತ್ತಲ್ಲ, ಅದು ಒಳಗಡೆಯಿಂದ ಅದನ್ನೇ ಮೆಲುಕು ಹಾಕ್ತಾ ಇರುತ್ತೆ. ಆ ಮೆಲುಕು ಹಾಕ್ತಾ ಇರುವಂಥ ಸಂದರ್ಭದಲ್ಲಿಯೇ ಪ್ರಾಣ ಪಕ್ಷಿ ಹಾರಿ ಬಿಟ್ಟರೆ ಹೌದು ತಾನೇ, ಹಾಗೇನಾಗುತ್ತೆ, ಮತ್ತು ಪುನಃ ಅವುಗಳನ್ನು ಅನುಭವಿಸೋದಕ್ಕೆ ಅಂತಲೇ ಅವನು ಹುಟ್ಟು ಬರಬೇಕಾಗುತ್ತೆ. ಅಲ್ಲಿಗೆ ಈ ಶಬ್ದಸ್ಪರ್ಶ ರೂಪ ರಸಗಂಧಗಳೇ ಇಂದಿನ ಜನ್ಮ ಇನ್ನೊಂದು ಜನ್ಮಕ್ಕೆ ಕಾರಣ ಆಗ್ತವೆ ಅಂತ ಆಸಕ್ತಿ ಒಟ್ಟಾರೆ. ಮತ್ತು ಕೆಲ ಜನ ಸ್ವರ್ಗಕ್ಕೆ ಹೋಗ್ತಾರಲ್ಲ ಅಂದರೆ ಹೌದು, ಅದೂ ಸಹ ಇವುಗಳನ್ನು ಅನುಭವಿಸೋದಕ್ಕೋಸ್ಕರನೇ. ಅಂದರೆ ಈ ಲೋಕದಲ್ಲಿ ನಾನು ಅನುಭವಿಸಿದಂತಹ ಶಬ್ದಸ್ಪರ್ಶ ರೂಪ ರಸಗಂಧಗಳು ಚೆನ್ನಾಗಿಲ್ಲ, ಸ್ವರ್ಗಕ್ಕೆ ಹೋಗಿ ಅನುಭವಿಸ್ಬೇಕು ಅಂತ. ಸ್ವರ್ಗಕ್ಕೆ ಹೋಗಿ ಅನುಭವಿಸೋದು ಏನನ್ನ? ಇವನ್ನೇ. ಬಟ್ ಏನಂದರೆ ಅವು ಹೈಟೆಕ್. ಹೌದು ತಾನೇ? ಇಲ್ಲಿರೋದು ಸ್ವಲ್ಪ ಲೋ ಲೆವೆಲ್ ಅಷ್ಟೇ ಅಲ್ವಾ? ಯಾವಾಗಲೂ ಹಾಗೆ ನಮಗೆ ಇದು ಸ್ಟೇಟ್ ಗೌರ್ಮೆಂಟ್ ಆದ್ದರಿಂದ ಅದಷ್ಟಕ್ಕಷ್ಟೇ, ಅಲ್ಲಿರೋದು ಹೈಟೆಕ್ ಆದ್ದರಿಂದ ಅದನ್ನು ಅನುಭವಿಸೋಣ ಅಂತ. ಹಾಗಾಗಿ ದಯವಿಟ್ಟು ನಾನು ಯಾವುದೇ ಕರ್ಮವನ್ನಾಗಲಿ ಆ ಕರ್ಮವನ್ನು ಮಾಡೋರನ್ನಾಗಲಿ ನಿಂದನೆ ಮಾಡ್ತಾಯಿಲ್ಲ. ಶಾಸ್ತ್ರವೇ ಆದ ಮಾತನ್ನು ನೇರವಾಗಿ ಹೇಳುತ್ತೆ. ಇವುಗಳ ಆಸಕ್ತಿಯಿಂದಾಗಿಯೇ ಆತ ಒಳ್ಳೆಯ ಕರ್ಮಗಳನ್ನು ಮಾಡ್ತಾನೆ. ಆ ಒಳ್ಳೆಯ ಕರ್ಮವನ್ನು ಮಾಡೋದು ಯಾತಕ್ಕೆ ಕೇಳಿದರೆ ನಾನು ಸುಖವನ್ನು ಅನುಭವಿಸಬೇಕು ಅಂತಲೇ ತಾನೆ. ಸುಖ ಅಂದರೆ ಏನು? ಈ 5ರಿಂದ ಆಚೆ ಇನ್ನೊಂದು ಇಲ್ಲ, ಅಂದರೆ ಭೌತಿಕ ಪ್ರಪಂಚದ ಸುಖ. ಹಾಗಾಗಿ 5ರಿಂದ ಆಚೆ ಇಲ್ಲ ಅಂತ ಆದಮೇಲೆ ಈ 5ಅನ್ನೇ ನಾನು ಇಲ್ಲ ಅನುಭವಿಸಿದ್ದು ಚೆನ್ನಾಗಿಲ್ಲ, ಅದನ್ನು ಅಲ್ಲ ಅನುಭವಿಸ್ತೇನೆ. ಅಲ್ಲ ಅನುಭವಿಸ್ತೇನೆ ಅಂತ ಹೇಳ್ತಾನಲ್ಲ, ಹೋಗ್ತಾನಲ್ಲ, ಅವಂಥವನನ್ನು ಇವು ಮೇಲಕ್ಕೆ ಕಳಿಸ್ತವೆ. ಅಂದರೆ ಇವುಗಳಲ್ಲಿರುವ ಆಸಕ್ತಿಯೇ ಅವನನ್ನು ಮೇಲಕ್ಕೆ ಕಳಿಸತ್ತೆ. ಮತ್ತು ಕೆಲವು ಜನರಿಗೆ ಅದರದ್ದೇ ಇದು ಚೆನ್ನಾಗಿಲ್ಲ ಅಂಥೇಳಿ ನೀಚವಾದ ವಿಷಯಗಳಲ್ಲಿ ಆಸಕ್ತಿ ಬರುತ್ತೆ. ಅಂಥವನನ್ನು ನೀಚ ಯೋನಿಗೆ ಇವೇ ಕಳಿಸ್ತವೆ. ಅಷ್ಟು ಹಿನ್ನೆಲೆಯಲ್ಲಿ ಅಂದರೆ ಸ್ವರ್ಗಾದಿ ಲೋಕಕ್ಕೆ ಹೋಗೋದಕ್ಕೂ ಇವೇ ಕಾರಣ, ಪಶ್ವಾದಿ ಜನ್ಮಕ್ಕೆ ಬರುವುದಕ್ಕೂ ಇವೇ ಕಾರಣ. ಇಷ್ಟು ದಿವಸದಿಂದ ನಾವು ಇವುಗಳನ್ನು ಅನುಭವಿಸ್ತಾ ಇದ್ದೇವೆ, ಆದರೆ ಇವುಗಳು ಮಾಡುವ ಅನರ್ಥದ ಬಗ್ಗೆ ನಾವು ಎಂದೂ ವಿಚಾರ ಮಾಡೋದಿಲ್ಲ. ನೋಡಿ, ಇದನ್ನು ವಿಚಾರ ಮಾಡಿದ್ದು ಆದಷ್ಟು ಬೇಗ ಮರಿಬೇಕು ಅಂತ ನಾವು ಇಷ್ಟಪಡ್ತೇವೆ. ಯಾಕೆ ಇವತ್ತು ಸ್ವಲ್ಪ ಭಯಾನಕವಾದ ವಿಚಾರ ಇವು ತಾನೆ. ನನ್ನ ಕೊನೆ ಕಾಲದಲ್ಲಿ ಇವು ನೆನಪಿಗೆ ಬಂದುಬಿಟ್ರೆ ಏನಪ್ಪ ಕಥೆ ಅಂತ ಅಂದ್ಕೊಂಡು ಇದನ್ನು ವಿಚಾರಣೆ ಮಾಡಬಾರ್ದು, ಮರ್ತೇ ಹೋಗಲಿ ಅದು ಹೀಗೆ ಅಂತೇಳಿ. ಅಜ್ಞಾನಂ ಪರಮಂ ಸುಖಂ ಅಲ್ವಾ?
ಹೀಗೆ ಅಂದ್ಕೊಂಡು ಎಷ್ಟೋ ಜನ ಇಲ್ಲಪ್ಪ ವೇದಾಂತ ವಿಚಾರ ಕೇಳಲೇಬಾರ್ದು ನಾವು ಅಂತ, ಅದೊಂಥರ ಸುಖ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಅವರು. ಅಲ್ಲಿ ಹೋಗಿ ಸುಖವನ್ನು ಅನುಭವಿಸಿದ. ಎಷ್ಟು ದಿವಸ ಸುಖ ಅನುಭವಿಸಿದ ಅಂದರೆ ಅವ್ರಲ್ಲಿ ಏನು ಪರ್ಮನೆಂಟಾಗಿ ಇಟ್ಕೊಳ್ತಾರೆ ಅವರು. ನಮ್ಮ ಪುಣ್ಯದ ಅಂಶ ಅಂದರೆ ಈ ಅಕೌಂಟಲ್ಲಿ ಎಷ್ಟು ದಿವಸ ಬ್ಯಾಲೆನ್ಸ್ ಇರುತ್ತೋ ಅಲ್ಲಿವರಿಗೆ ಮಾತ್ರ. ಅದಾದಮೇಲೆ ನಮ್ಮನ್ನು ವಾಪಸ್ ತಳ್ತಾ ಇರ್ತಾರೆ. ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಖಾಲಿ ಆಯಿತು ಅಂದ ತಕ್ಷಣ ಈಚೆ ಕಳಿಸ್ತಾ ಇರ್ತಾರೆ ನಮ್ಮನ್ನು ಹೀಗೆ ಅಂತ. ಹೀಗೆ ಆಗಮನಂ ಅಸ್ತೇವೆ, ಮತ್ತು ವಾಪಸ್ ಬರುವುದು ಉಂಟೇ ಉಂಟು. ಅಷ್ಟೇ ಅಲ್ಲ, ಜನ್ಮಾಂತರಕೃತ ಸುಕೃತವಶಾತ್ ಮಾನುಷ್ಯಾದಿಕಂ ಸಂಪಾದೆ. ಕೆಲವು ಸಲ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಈ ಉತ್ತಮ ಕರ್ಮದಿಂದಾಗಿ, ಕರ್ಮಕ್ಕೂ ಕಾರಣ ಇವುಗಳ ಆಸಕ್ತಿಯೇ, ಅದನ್ನು ನಾವು ಮರಿಬಾರ್ದು. ಉತ್ತಮ ಕರ್ಮ ಮಾಡ್ತಾನೆ, ಆಗ ಮತ್ತೆ ಪುನಃ ಮನುಷ್ಯ ಲೋಕ ಬರುತ್ತೆ. ಅತಿಯಾದಂತಹ ಆ ರಾಗ ಅಂದರೆ ಅನುರಾಗ, ಅದೇನು ಮಾಡುತ್ತೆ? ಅಧಃ ನಿರ್ಯಾಂತಿ, ನಮ್ಮನ್ನು ಕೆಳಕ್ಕೆ ತಳ್ಳುತ್ತೆ. ಅಲ್ಲಿಗೆ ಏನು ಹೇಳ್ದಂಗಾಯ್ತು ಕೇಳಿದರೆ, ಈ ಅತಿಯಾದಂತಹ ವಿಷಯದಲ್ಲಿ ಯಾವನು ಆಸಕ್ತನಾಗಿರ್ತಾನೋ ಅವನು ಕರ್ತವ್ಯ ವಿಸ್ಮರಣಶೀಲದವನು ಆಗಿಬಿಡ್ತಾನೆ. ಹಾಗಾಗಿ ಈ ಶಬ್ದಾದಿಗಳಲ್ಲಿ ನಾವು ಅಷ್ಟಾಗಿ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು. ಅಷ್ಟು ನಿಸ್ತಾರೋ ನ ಭವತಿ. ಹಾಗಿದ್ದ ಇವುಗಳಲ್ಲಿ ಹೆಚ್ಚಾಗಿ ಆಸಕ್ತಿ ಇಟ್ಟುಕೊಂಡು ಏನಾಗುತ್ತೆ ಅಂದರೆ ಅವನಿಗೆ ಶ್ರೇಯಸ್ಸಿನ ಮಾರ್ಗ ಸಿಗುವುದಿಲ್ಲ, ಸಂಸಾರದಿಂದ ಬಿಡುಗಡೆ ಇಲ್ಲ. ಸಂಸಾರ ಅಂದರೆ ಮತ್ಮನ ಹುಟ್ಟು ಸಾವುಗಳ ಕಟ್ಟು. ಇಷ್ಟಾದ ಮೇಲೆ ಈಗ ಒಂದು ಪ್ರಶ್ನೆ. ಈಗ ಈ 5 ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು, ಇವುಗಳಲ್ಲಿ ಒಂದೊಂದು ಇಂದ್ರಿಯಗಳ ಮೂಲಕ ನಾವು ಒಂದೊಂದನ್ನು ಅನುಭವಿಸ್ತೇವೆ. ಈ 5 ಸೇರಿ ನಮಗೆ ಕಿಡಕನ್ನು ಮಾಡ್ತವೋ ಅಥವಾ ಒಂದೊಂದೇ ಇಂಡಿವಿಜುವಲ್ ಆಗಿದ್ದರೂ ನಮಗೆ ಕಿಡಕನ್ನು ಮಾಡುತ್ತೋ ಅಂತ ಒಂದು ಪ್ರಶ್ನೆ. ಯಾಕೆ ನಮಗೆಲ್ಲ ಒಂದು ಸಮಾಧಾನ ಇಲ್ಲ, ನನಗೆ ಒಂದ್ರ ಬಗ್ಗೆ ಮಾತ್ರ ಆಸಕ್ತಿ, ಹಾಗೆ ಅದೇನು ನಮಗೇನು ತೊಂದರೆ ಮಾಡೋದಿಲ್ಲ ಅಂತ ನಮಗೆ ನಾವೇ ಸಮಾಧಾನ ಪಟ್ಕೊಳ್ಳೋದು. ಯಾಕೆಂದರೆ ಯಾವಾಗಲೂ ಮನುಷ್ಯ ತಾನು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ತಾನೇ ಸಮಾಧಾನ ಹುಡ್ಕೊಳ್ತಾನೆ ಅಲ್ವಾ? ಅದಕ್ಕೋಸ್ಕರ ಪರವಾಗಿಲ್ಲ, ನನಗೆ ಯಾವಾಗಲೂ ಈ 5ರೊಳಗೆ 4 ಬಗ್ಗೆ ಆಸಕ್ತಿ ಇಲ್ಲ, 1 ಬಗ್ಗೆ ಮಾತ್ರ ಆಸಕ್ತಿ, ಹಾಗೆ ಅದೇನು ಅಂಥ ತೊಂದರೆ ಕೊಡಲಿಕ್ಕಿಲ್ಲ ಅಂತ ಸಮಾಧಾನ ಪಟ್ಕೊಂಡ್ರೆ, ಇಲ್ಲಪ್ಪ ಒಂದೊಂದೂ ತೊಡಕನ್ನು ಕೊಡುತ್ತೆ ಅಂತ ಹೇಳಿ 78ನೇ ಶ್ಲೋಕ ಬಹಳ ಪ್ರಸಿದ್ಧವಾದ ಶ್ಲೋಕ, ಅಷ್ಟೇ ಸುಂದರವಾದ ಶ್ಲೋಕ. ಈ ಒಂದೊಂದು ಪಂಚ ತನ್ಮಾತ್ರೆಗಳನ್ನು, ಭೂತ ಸೂಕ್ಷ್ಮಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಹೋದವುಗಳೂ ಹಾಳಾಗಿ ಹೋಗಿವೆ. ಒಂದೊಂದನ್ನೇ ತೃಪ್ತಿಪಡಿಸ್ಲಿಕ್ಕೆ ಅಂದರೆ ಅನುಭವಿಸಿ ತೃಪ್ತಿ ಪಡಬೇಕು ಅಂತ ಮುಂದಾದವು ಹಾಳಾಗಿವೆ. ಆದರೆ ಮನುಷ್ಯ ಏಕಕಾಲದಲ್ಲಿ 5 ಇಂದ್ರಿಯಗಳನ್ನೂ ತೃಪ್ತಿಪಡಿಸ್ಬೇಕಂತ ಬಯಸ್ತಾನಲ್ಲ, ಇವನ ಕಥೆ ಏನಾದೀತು ಅಂತ ಕ್ವಶ್ಚನ್ ಮಾರ್ಕ್. ಹಾಗಿದ್ರೆ ಒಂದೊಂದು ಇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಹೋಗಿ ಹಾಳಾದವುಗಳು ಯಾವ್ಯಾವು ಅನ್ನೋದನ್ನು 78ನೇ ಶ್ಲೋಕ ಹೇಳುತ್ತೆ. ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪುಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರಃ ಪಂಚಭಿರಂಚಿತಃ ಕಿಂ. ಶಬ್ದಾದಿಭಿ ಪಂಚಭಿರೇವ ಪಂಚತ್ವಮಾಪುಸ್ವಗುಣೇನ ಬದ್ಧಾಃ ಕುರಂಗ ಮಾತಂಗ ಪತಂಗ ಮೀನ ಭೃಂಗಾನರಃ ಪಂಚಭಿರಂಚಿತಃ ಕಿಂ. ಶಬ್ದಾದಿಭಿ ಅಂದರೆ ಶಬ್ದವೇ ಮೊದಲಾದವುಗಳಿಂದ, ಈ 5 ಭೂತ ತನ್ಮಾತ್ರೆಗಳಿಂದ ಅತಿಯಾದ ಸೆಳೆತಕ್ಕೆ ಒಳಗಾಗಿ ಪಂಚತ್ವ ಮಾಪುಹು, ಪಂಚತ್ವ ಅಂದರೆ ಸಾವು, ಸಾವಿಗೆ ತುತ್ತಾಗಿವೆ. ಯಾವ್ಯಾವಪ್ಪ ಅಂದರೆ ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗಾಹ. ಕುರಂಗ ಅಂದರೆ ಜಿಂಕೆ, ಮಾತಂಗ ಅಂದರೆ ಆನೆ, ಪತಂಗ ಅಂದರೆ ದೀಪದ ಹುಳು, ಮೀನ ಅಂದರೆ ಮೀನ ಗೊತ್ತು, ಭೃಂಗ ಅಂದರೆ ದುಂಬಿ. ಈ 5. ಮುಂದಿನ ಪ್ರಶ್ನೆ, ನರಹ ಪಂಚಭಿ ಅಂಚಿತಃ ಕಿಂ. ಇವನಿಗೆ ಒಂದೇ ಕಾಲದಲ್ಲಿ ಏಕಕಾಲದಲ್ಲಿ 5 ಇಂದ್ರಿಯಗಳನ್ನು ತೃಪ್ತಿಪಡಿಸುವ ಬಯಕೆ,
ಇವನ ಕತೆ ಕಿಂ ಅಷ್ಟೇ. ಇಷ್ಟು ಈ ಶ್ಲೋಕದ ಅರ್ಥ. ಈಗ ಸ್ವಲ್ಪ ವಿವರಣೆಯನ್ನು ನಾವು ನೋಡಬೇಕು. ಕುರಂಗ ಅಂದರೆ ಹರಿಣ, ಅಂದರೆ ಜಿಂಕೆ. ಈ ಜಿಂಕೆ ಶಬ್ದವನ್ನು ಬಹಳವಾಗಿ ಇಷ್ಟಪಡುತ್ತಂತೆ. ಅದಕ್ಕೋಸ್ಕರ ಈ ಬೇಟೆಗಾರರು ಜಿಂಕೆಯನ್ನು ಹಿಡಿಯೋದಕ್ಕೆ ಅವರೇನು ಬಲೆಯನ್ನು ಹಾಕಬೇಕಾದದ್ದಿಲ್ಲ. ಅವರೇನು ಮಾಡ್ತಾರೆ ಅಂದರೆ, ಒಂದು ವಿಶಿಷ್ಟವಾದ ವಾದ್ಯ, ಆ ವಾದ್ಯವನ್ನು ಈ ಪಿಟೀಲ್ ಥರ ಇರುತ್ತೆ, ಅದನ್ನು ನುಡಿಸ್ತಾ ಕೂತಿರ್ತಾರೆ ಕಾಡಲ್ಲಿ. ಎಲ್ಲೋ ಇರುವಂತಹ ಜಿಂಕೆ ಈ ವಾದ್ಯದ ಶಬ್ದ ನಾದಕ್ಕೆ ಮರುಳಾಗಿ ಹಾಗೇನೆ ಚಿತ್ರದಲ್ಲಿ ಬರೆದ ಜಿಂಕೆ ಅಂತ ನಿಂತುಬಿಡುತ್ತೆ. ಅಂದರೆ ಅದರ ಕಣ್ಣು ಸಹ ಕೆಲಸ ಮಾಡೋಲ್ಲ, ಅಷ್ಟರ ಮಟ್ಟಿಗೆ ಆ ಶಬ್ದಕ್ಕೆ ಮೋಹಗೊಂಡು ಕಿವಿಯನ್ನು ಮಾತ್ರ ಹೀಗೆ ಅಗಲಿಸ್ಕೊಂಡು ನಿಂತಿರುತ್ತೆ. ಇಷ್ಟು ಹತ್ತಿರ ಬಂದು ನಿಂತ ಮೇಲೆ ಬೇಟನಿಗೆ ಅದನ್ನು ಹಿಡಿಯೋದು ಸುಲಭ. ಅಂದರೆ ಕೇವಲ ಶಬ್ದಕ್ಕೆ ಮರುಳಾಗಿ ಅದನ್ನು ಕೇಳ್ತಾ ಕೇಳ್ತಾ ತನ್ನ ಶ್ರೋತ್ರೇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದಂಥ ಜಿಂಕೆ ತಾನೇ ತಾನಾಗಿ ಬೇಟೆಗಾರನ ವಶವಾಗಿ ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಒಂದು ಇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದದ್ದು ಆಯಿತು. ಮತ್ತೆರಡನೇದು ಸ್ಪರ್ಶ. ಸ್ಪರ್ಶ ಅಂದರೆ ಸ್ಪರ್ಶ ಸುಖಕ್ಕೆ ಮರುಳಾಗಿ ಸಾವಿಗೆ ತುತ್ತಾಗತ್ತೆ. ಯಾವುದು ಅಂದರೆ ಮಾತಂಗ. ಮಾತಂಗ ಅಂದರೆ ಆನೆ. ನಿಮಗೆ ಗೊತ್ತಿರಬೇಕು, ಈ ಪ್ರಾಯಶಃ ಪ್ರಾಣಿಗಳಲ್ಲಿ ಅತ್ಯಂತ ಬಲಿಷ್ಠವಾದಂತಹ ಪ್ರಾಣಿ ಆನೆ. ಇಂಥ ಬಲಿಷ್ಠವಾದಂಥ ಪ್ರಾಣಿಯನ್ನು ಇಷ್ಟುದ್ದದ ಮನುಷ್ಯ ಪಳಗಿಸ್ತಾನಲ್ಲ, ಹಾಗಿದ್ರೆ ಇವನು ಅದಕ್ಕೆ ಬಯಸುವ ಸಾಧನ ಏನು ಕೇಳಿದರೆ, ಅದರಿದ್ದೇ ಇನ್ನೊಂದು ಜಾತಿಯ ಅನ್ಯಲಿಂಗ ಪ್ರಾಣಿಯನ್ನು, ಅಂದರೆ ಪಳಗಿಸಿದಂತಹ ಹೆಣ್ಣಾನೆ, ಅದನ್ನು ಕಾಡಿನಲ್ಲಿ ಓಡಾಡ್ತಾ ಇರುವಂತಹ ಈ ಪಳಗಿಸದೇ ಇರುವ ಕಾಡಾನೆ ಹತ್ತಿರಕ್ಕೆ ಮಾವಟಿಗ ಕಳಿಸ್ತಾನೆ. ಈ ಹೆಣ್ಣಾನೆ ಇವನ ಮಾತನ್ನು ಕೇಳ್ತಾ ಇರುತ್ತೆ, ಮಾವಟಿಗನ ಮಾತನ್ನು. ಅದು ಹೋಗಿ ಒಮ್ಮೆ ತನ್ನ ಮೈಯನ್ನು ಆ ಸಲಗಕ್ಕೆ ಗಂಡಾನೆಗೆ ಉಜ್ಜತ್ತೆ. ಅದಕ್ಕೆ ಮರುಳಾದಂಥ ಗಂಡಾನೆ ಏನು ಮಾಡುತ್ತೆ ಕೇಳಿದರೆ, ಈ ಹೆಣ್ಣಾನೆ ಸುತ್ತಲೂ ಸುತ್ತಾ ಇರುತ್ತೆ. ಅದಕ್ಕೆ ಮೊದಲೇ ಟ್ರೈನಿಂಗ್ ಮಾಡಿರ್ತಾನೆ ಅವನು ಮಾವಟಿಗ. ಅದು ಏನು ಮಾಡುತ್ತೆ ಅಂದರೆ, ಹಾಗೆ ಕರ್ಕೊಂಡು ಬರುತ್ತೆ. ಇದು ಬಂದ ಹಾಗೆ ಕರ್ಕೊಂಡು ಬರೋ ಇದ್ರ ಹಿಂದೆನೇ ಬರ್ತಾ ಇರುತ್ತದೆ. ಯಾಕೆಂದರೆ ತ್ವಗೀಂದ್ರಿಯದ ಸುಖಕ್ಕೆ ಮರುಳಾಗಿ, ಚರ್ಮಕ್ಕೆ ಮರುಳಾಗಿ. ಕೆಡ್ಡ ಅಂತ ಕೇಳಿದ್ದೀರಾ ನೀವು? ತೋಡಿರ್ತಾರೆ, ಅದನ್ನು ಈ ಬೇರೆ ಬೇರೆ ವಸ್ತುಗಳನ್ನು ಮುಚ್ಚಿರ್ತಾರೆ, ಅದರ ಮೇಲೆ ಹುಲ್ಲು ಎಲ್ಲ ಬೆಳೆಯುವಂತೆ ಮಾಡಿರ್ತಾರೆ. ಕೊನೆಗೆ ಆ ಹೆಣ್ಣಾನೆ ಆ ಕೆಡ್ಡದ ದಾರಿಯಲ್ಲಿ ಬರುತ್ತೆ. ಬಂದಾದ ಮೇಲೆ ಕೊನೆಗೆ ಏನು ಮಾಡುತ್ತೆ ಕೇಳಿದರೆ, ಮೆತ್ತಿಗೆ ಆ ಗಂಡಾನೆ ಅಂದರೆ ಸಲಗ ಪಳಗಿಸದೇ ಇರುವಂಥ ಆನೆ ಬಂದಾಗ ಹತ್ತಿರ ಬಂದ ತಕ್ಷಣ ಇದು ಮೆತ್ತಿಗೆ ಪಕ್ಕಕ್ಕೆ ಹೋಗುತ್ತೆ. ಇದು ಆ ಚರ್ಮ ಸುಖದ ಅಮಲಿನಲ್ಲಿ ಏನು ಮಾಡುತ್ತೆ, ಕಾಲಿಡುತ್ತೆ, ಕೆಡ್ಡಕ್ಕೆ ಬಿದ್ದು ಹೋಗುತ್ತೆ. ಪ್ರಶ್ನೆ ಇಷ್ಟೇ, ಕಾಡಿನಲ್ಲಿ ಸ್ವಚ್ಛಂದವಾಗಿ ಓಡಾಡ್ತಾ ಇರುವಂಥ ಆನೆ ಈ ಕೆಡ್ಡಕ್ಕೆ ಬಂದು ಬೀಳೋದಕ್ಕೆ ಕಾರಣ ಸ್ಪರ್ಶ ಸುಖಕ್ಕೆ ಮರುಳಾದದ್ದು, ತ್ವಗೀಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾದದ್ದು. ಒಂದು ತ್ವಗೀಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಮುಂದಾಗಿ ಕೊನೆಗೆ ಜೀವನದುದ್ದಕ್ಕೂ ಪರಾಧೀನವಾಗಿ ಬದುಕತ್ತೆ. ಅಷ್ಟೇ ಅಲ್ಲ, ಅಲ್ಲಿ ಇನ್ನೂ ಒಂದು ಕ್ರಮ ಉಂಟು. ಕೆಲವು ಹೆಣ್ಣಾನೆಗಳು ಆ ಕೆಡ್ಡದ ಹತ್ತಿರ ಬಂದಾಗ ಈ ಗಂಡಾನೆಯಲ್ಲಿ ಹೋಗದೇ ಇದ್ದಾಗ ತನ್ನ ಕಾಲಿಂದ ಒದ್ದು ಬೀಳಿಸತ್ತೆ ಅಂತೆ. ಅದನ್ನು ಅಷ್ಟರ ಮಟ್ಟಿಗೆ ಅದನ್ನು ಟ್ರೈನಪ್ ಮಾಡಿರ್ತಾರೆ ಅವರು ಅಂತ. ಅಲ್ಲಿಯವರೆಗೆ ತನ್ನ ಮೈಯನ್ನು ಅದಕ್ಕೆ ಸೋಂಕಿಸ್ತಾ ಇರುತ್ತೆ, ಅಲ್ಲಿ ಬಂದಮೇಲೆ ಕಾಲಿಂದ ಒದ್ದು ಬೀಳಿಸುತ್ತೆ. ಹೀಗೆ ಅಷ್ಟರ ಮಟ್ಟಿಗೆ ತ್ವಗೀಂದ್ರಿಯಕ್ಕೆ ಮರಳಾಗ್ತೀಯಾ? ಒಂದು ಇಂದ್ರಿಯಕ್ಕೆ. ಅದಾದಮೇಲೆ ಮುಂದಿನದು ಪತಂಗ. ಶಬ್ದ ಸ್ಪರ್ಶ ಅಂದರೆ ಈ ಶಬ್ದ ಎನ್ನುವಂಥದ್ದು ಕಿವಿ, ಸ್ಪರ್ಶ ಎನ್ನುವಂಥ ತ್ವಗೀಂದ್ರಿಯ. ಈಗ ಮುಂದಿನದು ಪತಂಗ, ನೇತ್ರೇಂದ್ರಿಯ. ರೂಪಕ್ಕೆ ಮರುಳಾದರೆ ಏನಾಗುತ್ತೆ ಅಂದರೆ,
ಈ ದೀಪದ ಹುಳುವಿಗೆ ಸಂಸ್ಕೃತದಲ್ಲಿ ಪತಂಗ ಅಂತ ಹೆಸರು. ದೀಪವನ್ನು ನೋಡಿದಾಗ ಅದು ವಿಚಾರ ಮಾಡುತ್ತಂತೆ, ಓಹೋ ಯಾರೋ ನನಗಿಲ್ಲಿ ಸುಂದರವಾದ ಒಂದು ಹಣ್ಣನ್ನು ಇಟ್ಟಿದ್ದಾರೆ, ಕೆಂಪು ಕೆಂಪು ಕಾಣುತ್ತಲ್ಲ, ಈ ದೀಪ ಅಲ್ಲ, ಉರಿಯುತ್ತಾ ಇರುವಂಥ ದೀಪ, ಹೋಗಿ ಅದನ್ನು ತಿಂದು ಬರೋಣ ಅಂಥೇಳಿ ಇದು ಬಾಯಿ ಕಳ್ಕೊಂಡು ಹೋಗಿ ಅದಕ್ಕೆ ಬಾಯಿ ಹಾಕತ್ತೆ. ಆದರೆ ಅದು ಇದನ್ನು ತಿನ್ನತ್ತೆ. ದೀಪ ಹತ್ತಿಡಿ. ಎಷ್ಟೆಲ್ಲ ಈ ಹಾತೆಗಳು ಸಂಜೆ ಹೊತ್ತಿನಲ್ಲಿ ಈ ಹಾರಾಡುವಂಥ ಕೀಟಗಳೆಲ್ಲ ಬಿದ್ದು ಸಾಯ್ತವೆ. ಯಾಕೆಂದರೆ ಅದನ್ನು ನೋಡ್ತಾ ನೋಡ್ತಾ ಆ ರೂಪಕ್ಕೆ ಮರುಳಾಗಿ ಹೋಗಿ ಬಿಡ್ತವೆ. ಕುರಂಗ, ಮಾತಂಗ, ಪತಂಗ, ಮೀನ. ಇನ್ನು ನೆಕ್ಸ್ಟ್ ರಸನೇಂದ್ರಿಯ, ಘ್ರಾಣೇಂದ್ರಿಯ. ಈ ರಸನೇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ, ಜಿಹ್ವೇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಹೋಗಿ ಹಾಳಾದದ್ದು ಯಾವುದು ಅಂದರೆ ಮೀನ. ಅಲ್ಲ, ಮೀನ ಹೇಗ್ರಿ ಈ ರಸನೇಂದ್ರಿಯವನ್ನು ತೃಪ್ತಿಪಡಿಸಲಿಕ್ಕೆ ಹೋಗಿ ಹಾಳಾಯಿತು ಅಂದರೆ, ಈ ಗಾಳ ಹಾಕೋರು ಇರ್ತಾರಲ್ಲ, ಆ ಗಾಳದ ತುದಿಗೆ ಹೀಗೊಂದು ಕೊಕ್ಕೆ ಇರುತ್ತೆ, ಅದನ್ನು ಸಂಸ್ಕೃತದಲ್ಲಿ ಬಡೀಶ ಅಂತ ಕರೀತಾರೆ. ಅವನೇನು ಬರೀ ಆ ಕೊಕ್ಕೆಯನ್ನಷ್ಟೇ ನೀರಿಗೆ ಬಿಡಲ್ಲ, ಗೊತ್ತಾನೆ. ಅದಕ್ಕೇನು ಮಾಡ್ತಾನೆ ಅಂದರೆ, ಈ ಭೂಮಿಯಲ್ಲಿ ಸಿಗುವಂಥ ಬಸವನ ಹುಳು ಇರುತ್ತಲ್ಲ, ಅದನ್ನು ಸಿಕ್ಕಿಸ್ತಾನೆ, ಎರೆಹುಳು ಇಂಥಾದವುಗಳನ್ನು ಸಿಕ್ಕಿಸಿ ನೀರಿಗೆ ಎಸಿತಾನೆ. ಆಗ ಆ ಹುಳುವಿನ ಆಸೆಗೋಸ್ಕರ ಮೀನು ಬಂದು ಬಾಯಿ ಹಾಕತ್ತೆ. ನಿಮಗೆ ಗೊತ್ತಿರಬೇಕು, ಮೀನಿನ ದೇಹದ ರಚನೆ ಬಹಳ ವಿಚಿತ್ರವಾದ್ದು. ಇಲ್ಲಿ ಬಾಯಿ ಇರುತ್ತೆ, ಇಲ್ಲೊಂದು ತೂತಿರುತ್ತೆ ಅದಕ್ಕೆ, ಹೌದು ತಾನೆ. ಆಗ ಏನಾಗುತ್ತೆ ಹೇಳಿದ್ರೆ, ಅದು ತಿನ್ನಬೇಕು ಅಂತ ಹೀಗೆ ಬಾಯಿ ಹಾಕತ್ತೆ, ಆ ಗಾಳದ ಕೊಕ್ಕೆ ಅದರ ಕತ್ತಿ ಸಿಕ್ಕಾಕ್ಕೊಂಡ್ಬಿಡುತ್ತೆ. ಮತ್ತು ಪುನಃ ಮೇಲಕ್ಕೆ ಎಳಿತಾನೆ, ಅದು ಏನಾಗಬೇಕು ಅದಾಗ್ತದೆ, ಪ್ರಾಣವನ್ನು ಕಳ್ಕೊಳ್ಳುತ್ತೆ. ಈ ಸನ್ನಿವೇಶದಲ್ಲಿ ಒಬ್ಬ ಹಿರಿಯರು ಹೇಳ್ತಾ ಇರುವಂಥ ಒಂದು ತಮಾಷೆಯ ಪದ್ಯ ನನಗೆ ನೆನಪಾಗುತ್ತೆ. ಆ ಬಡಿಶಕ್ಕೆ, ಗಾಳಕ್ಕೆ ಸುಚ್ಚಿದಂಥ ಹುಳು ಹೇಳುತ್ತಂತೆ, ಆ ಮೀನು ಒಂದೇ ಸಲ ಬಂದು ಬಾಯಿ ಹಾಕಲ್ಲ, ಭಾಳ ಹುಷಾರಿಂದ ಬಂದು ಬಾಯಿ ಹಾಕುತ್ತೆ. ಮೊದಲು ಒಂದು ಸಲ ಹಿಂಗೆ ಕುಟ್ಕತ್ತೆ, ಅದಕ್ಕೆ ಜೀವ ಇದೆಯೋ ಅಂತ ಟೆಸ್ಟ್ ಮಾಡುತ್ತೆ. ಮತ್ತೆರಡು ಸಲ ಒಂದೊಂದು ಆ್ಯಂಗಲ್ಲಿಂದ ಬಂದು ಕುಟ್ಕತ್ತೆ ಅದು. ಇದನ್ನೆಲ್ಲ ಇನ್ನು ಮೇಲ್ಗಡೆ ಕೂತು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದು ಶೇಕ್ ಆಗ್ತಾ ಇದೆ ಅಂದರೆ ಓಹೋ ಕೆಳಗಡೆಯಿಂದ ಕೆಲಸ ಆಗ್ತಾ ಇದೆ ಅಂತ ಅರ್ಥ, ಹೀಗೆ ಅಂತ. ಕೊನೆಗೆ ಆ ಬಡಿಶ ಗಾಳಕ್ಕೆ ಸಿಲುಕಿಸಿದಂಥ ಹುಳು ಹೇಳುತ್ತಂತೆ, ಇದು 4-5 ಸಲ ಬಂದು ಕುಟುಕಿದಾಗ, ಅತ್ತ ಇತ್ತ ಸುತ್ತುತ್ತಿರುವೆ ನನಗಾಗಿ, ಹುಷಾರಾಗಿರು, ಮೇಲೊಬ್ಬ ಕುಳಿತಿರ್ಪ ನಿನಗಾಗಿ ಅಂತ. ಆದರೆ ಏನು ಮಾಡೋಣ, ಮೀನಕ್ಕೆ ಕಿವಿ ಕೇಳಿಸಲ್ಲ, ಕಿವಿ ಇಲ್ವಲ್ಲ ಅದಕ್ಕೆ ಅಲ್ವಾ. ಅದಕ್ಕೋಸ್ಕರ ಹೀಗೆ ಬಂದು ಏನಾಗುತ್ತೆ ಕೇಳಿದರೆ, ತನ್ನ ರಸನೇಂದ್ರಿಯವನ್ನು ತೃಪ್ತಿಪಡಿಸೋದಕ್ಕೆ ಮುಂದಾಗಿ ಪ್ರಾಣ ಕಳ್ಕೊಳ್ಳುತ್ತೆ, ಒಂದು ಇಂದ್ರಿಯವನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗಿ. ಅದಾದಮೇಲೆ ನೆಕ್ಸ್ಟು ಭೃಂಗಾಹ ಅಂದರೆ ದುಂಬಿಗಳು. ದುಂಬಿ ಏನು ಮಾಡುತ್ತೆ ಅಂದರೆ, ಅದು ತನ್ನ ರಸನೇಂದ್ರಿಯವನ್ನು ಘ್ರಾಣೇಂದ್ರಿಯವನ್ನು, ಮೂಗನ್ನು ವಾಸನೆಗೆ ಮರುಳಾಗಿ ಅದು ಹೂವಿಂದ ಹೂವಿಗೆ ಸಂಚಾರ ಮಾಡ್ತಾ ಇರುತ್ತೆ. ಹಾಗೆ ಎಲ್ಲ ಹೂವಿನ ಕಡೆಗೂ ಹೋಗಿ ಮಕರಂದವನ್ನು ಹೀರುತ್ತೆ. ಅದು ಅದಕ್ಕೆ ಭಗವಂತ ಕೊಟ್ಟಂಥ ಒಂದು ಶಕ್ತಿ. ಒಂದು ಹೂವನ್ನು ಹಾಳು ಮಾಡೋಲ್ಲ ಅದು. ನಾವು ಹೂವಿನಿಂದ ಮಕರಂದ ಬೇರ್ಪಡಿಸೋದಕ್ಕೆ ಆಗೋದೇ ಇಲ್ಲ ನಮ್ಮ ಹತ್ರ, ಆದರೆ ಅದಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಎಷ್ಟೊಂದು ಹೂವಿಂದ ಹೂವಿಗೆ ಸಂಚಾರ ಮಾಡುತ್ತೆ, ಆದರೆ ಒಂದು ಹೂವನ್ನು ಹಾಳು ಮಾಡದೆ ಆ ಮಕರಂದವನ್ನು ಸಂಗ್ರಹಿಸುತ್ತೆ, ವಾಸನೆಯನ್ನು ಅನುಭವಿಸುತ್ತೆ. ಮಕರಂದದ ಆಸೆಗೋಸ್ಕರ ವಾಸನೆಯ ಬೆನ್ನತ್ತಿ ಹೋಗ್ತಾ ಇರುತ್ತೆ. ಹೀಗೆ ಕೊನೆಗೆ ಏನು ಮಾಡುತ್ತೆ ಕೇಳಿದರೆ, ಸಂಪಿಗೆ ಹೂವಿನ ಹತ್ತಿರ ಹೋಗಿ ಅದು ಮಕರಂದ ಹೀರಬೇಕು ಅಂತ ಹೋಗುತ್ತೆ. ಆದರೆ ಆ ಸಂಪಿಗೆಯ ಹೂವಿನ ಕಂಪು ಇದರ ಮೂಗಿಗೆ ಬಡಿದಾಗ ಅದು ಅದಕ್ಕೆ ವಿಷಾಂತ ಗೊತ್ತಿರೋದಿಲ್ಲ, ಅದನ್ನು ಅನುಭವಿಸಿ ಸತ್ತೋಗ್ಬಿಡುತ್ತೆ. ದುಂಬಿಗೆ ಎಲ್ಲ ಹೂವುಗಳೂ ಅನುಕೂಲಕರವಾದವುಗಳೇ, ಆದರೆ ಸಂಪಿಗೆ ಹೂವು ಮಾತ್ರ ಅದಕ್ಕೆ ಶತ್ರು ಅಲ್ರಿ. ಅವುಗಳಿಗೆ ಗೊತ್ತಾಗುತ್ತಾ ಅಂದರೆ ಗೊತ್ತಾಗುತ್ತೆ. ನೋಡಿ, ಲಾಲ್ ಭಾಗದಲ್ಲಿ ವಾಕಿಂಗ್ ಹೋಗ್ಬೇಕೇನು ನೋಡಿ, ಆ ಗ್ಲಾಸ್ ಹೌಸ್ ಸುತ್ತಲೂ ಸಂಪಿಗೆ ಮರ ಇವೆಯಲ್ಲ, ಎಲ್ಲ ಹೂವಿನ ಹತ್ರನೂ ದುಂಬಿಗಳಿರ್ತವೆ ಆ ಸೀಸನ್ನಲ್ಲಿ. ಆದರೆ ಸಂಪಿಗೆ ಹೂವಿನ ಹತ್ತಿರ ಮಾತ್ರ ಕಂಪು ಬೀಸ್ತಾ ಇರುತ್ತೆ, ಒಂದೇ ಒಂದು ದುಂಬಿಯೂ ಇರೋದಿಲ್ಲ. ತುಂಬ ಅಡ್ವಾನ್ಸ್ ಆಗಿಬಿಟ್ಟಿವೆ ಅವು.
ಭಗವತ್ಪಾದರು ಈ ಒಂದೊಂದು ಇಂದ್ರಿಯವನ್ನು ತೃಪ್ತಿಪಡಿಸ್ಲಿಕ್ಕೆ ಹೋಗಿ ಇವು ಹಾಳಾಗ್ತವೆ, ಹೀಗಿದ್ದಾಗ ಮನುಷ್ಯ ಏಕಕಾಲದಲ್ಲಿ 5 ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ ಮುಂದಾದರೆ ಇವನ ಕಥೆ ಏನಾದೀತು ಅಂತ ಕೇಳ್ತಾರೆ. ಕೆಲವು ಜನ ನೋಡಿ ನೀವು, ಕೈಯಲ್ಲೊಂದು ಇರುತ್ತೆ ಅಲ್ವಾ, ಎಳಿತಾ ಇರ್ತಾರೆ, ಹೊಗೆ ಬಿಡ್ತಾ ಇರ್ತಾರೆ, ಹೌದು ತಾನೇ? ಸಾಲದಕ್ಕೆ ಈ ಕಡೆಯಿಂದ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅಲ್ಲೂ ಬೆಂಕಿ, ಆ ಬೆಂಕಿಗೆ ಸಮಾನವಾದ ಬಿಸಿ ಬಿಸಿಯಾದ ಕಾಫಿ ಇಲ್ಲಿ 2 ಆಯ್ತಲ್ಲ. ಆಮೇಲೆ ಇಲ್ಲೊಂದಿಷ್ಟು ಹಾಕ್ಕೊಂಡು ಕೇಳ್ತಾ ಇರ್ತಾರೆ ಅಲ್ವಾ, ಅದ್ರ ಜೊತೆಗೆ ಇಲ್ಲೆಲ್ಲ ಸೆಂಟ್ ಬೇರೆ ಇರುತ್ತೆ, ಹೌದು ತಾನೇ? ಪಕ್ಕದಲ್ಲಿ ತೃಪ್ತಿಪಡಿಸೋರು ಇನ್ಯಾರೋ ಇರ್ತಾರೆ. ಅಲ್ಲಿಗೆ ಎಷ್ಟಾಯಿತು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಸೇರಿದಂಗೆ ಆಯಿತು. ಪಂಚಭಿ ಅಂಚಿತ ಕಿಂ, ಈ 5 ಇಂದ್ರಿಯಗಳನ್ನು ಏಕಕಾಲದಲ್ಲಿ ತೃಪ್ತಿಪಡಿಸ್ಲಿಕ್ಕೆ ಮುಂದಾದಂತಹ ಇವನ ಕಥೆ ಏನು? ಕಿಂ ಅಷ್ಟೇ ಗೊತ್ತಿಲ್ಲ ಅಂತ. ಇದನ್ನು ಇಲ್ಲಿ ಹೇಳ್ತಾರೆ. ಲಕ್ಷ್ಮೀ ನರಸಿಂಹ ಪಂಚರತ್ನ ಸ್ತೋತ್ರ ಅಂತ ಒಂದು ಸ್ತೋತ್ರ ಮಾಡಿದೆ, ಭಾಳ ಸುಂದರವಾದ ಪದ್ಯ ಅದು. ಅಲ್ಲಿ ಯಾವುದೇ ಪ್ರಾರ್ಥನೆ ಇಲ್ಲ, ಉಪದೇಶವನ್ನು ಮಾಡುವಂಥ ಒಂದು ಪದ್ಯ ಅದು. ಅಲ್ಲೊಂದು ಮಾತು ಹೇಳ್ತಾರೆ ಕೊನೆಗೆ, ಏನು ಅಂದರೆ, ಸ್ರಕ್ಚಂದನ ವನಿತಾದೀನ್ ವಿಷಯಾನ್ ಸುಖದಾನ್ ಮತ್ವಾ ತತ್ರ ವಿಹರಸೆ, ಗಂಧಫಲೀ ಸದೃಶಾನನು ತೇಮಿ ಭೋಗಾನಂತರ ದುಃಖಕೃತಸ್ಯು. ಚೇತೋಭೃಂಗ, ಚೇತೋಭೃಂಗ ಅಂದರೆ ಮನಸ್ಸು ಎನ್ನುವಂಥ ಓ ದುಂಬಿಯೇ ಅಂತ ಅರ್ಥ. ನೀನೇನು ಮಾಡ್ತಿದ್ದೀಯೇ ಅಂದರೆ, ಸ್ರಕ್ಚ ಅಂದರೆ ಹೇಳ್ತಾ ಇರೋದು ನಮ್ಮ ಮನಸ್ಸಿಗೆ, ಜೀವಾತ್ಮನ ಕುರಿತು ಹೇಳ್ತಾರೆ ಅವರು. ಸ್ರಕ್ಚಂದನ ವನಿತಾದೀನ್, ಸ್ರಕ್ ಅಂದರೆ ಗಾರ್ಲ್ಯಾಂಡ್, ಹೂಮಾಲೆ, ಚಂದನ ಅಂದರೆ ಮೈಗೆ ಲೇಪಿಸಿಕೊಳ್ಳುವಂಥ ಶ್ರೀಗಂಧ, ಮತ್ತು ವನಿತಾದೀನ್, ಪುರುಷನಾದರೆ ವನಿತಾ ಅವನಿಗೆ ಸುಖವನ್ನು ಕೊಡುವ ವಸ್ತು, ವನಿತೆಗಾದರೆ ಪುರುಷ ಸುಖವನ್ನು ಕೊಡುವ ವಸ್ತು ಹೀಗೆ ಅಂತ. ಇಲ್ಲೆಲ್ಲ ಸುಖವನ್ನು ಬಯಸಿ ಮುಂದಾಗ್ತಾನೆ, ಮುಂದಾಗ್ತೀಯೇ ನೀನು ಅಂತ. ಆದರೆ ಏನಾಗುತ್ತೆ ಕೇಳಿದರೆ, ಅನುಭವಿಸ್ತೀಯೇ, ಅನುಭವಿಸಿದ ಮೇಲೆ ಎಲ್ಲ ಕಡೆಗೂ ಎಲ್ಲರ ಅನುಭವವೂ ಸಹ ಹೇಗಿರುತ್ತೆ ಕೇಳಿದರೆ, ಛತ್ ಇದರ ಹಣೆ ಬಾರ ಇಷ್ಟೇ ಅಂತ ಅತೃಪ್ತಿಯೇ. ಹೂವಿನ ಮಾಲೆಯನ್ನು ತಾಯಿಂದಿರು ಮುಡ್ಕೊಳ್ತಾರೆ, ತಪ್ಪಲ್ಲ ಮುಡ್ಕೊಳ್ಳೋದು, ಆದರೆ ಅದು ಮುಡ್ಕೊಂಡಾಗ ಎಷ್ಟು ಸುಖ ಕೊಡ್ತೋ ಅದು 2-3 ತಾಸು ಆದಮೇಲೆ ಬಾಡಿ ಹೋಗುತ್ತಲ್ಲ. ಆ ಮೊದಲು ಅನುಭವಿಸಿದ ಸುಖಕ್ಕಿಂತ ಇದು ಬಾಡಿ ಹೋಯ್ತಲ್ಲ ಅಂತ ದುಃಖ ಆಗುವುದೇ ಹೆಚ್ಚು. ಹಾಗೆ ಚಂದನ, ಮೈಗೆ ಏನೇನು ಸುಗಂಧ ದ್ರವ್ಯ ಹಾಕ್ಕೊಳ್ತಾರೆ, ಒಂದು 2 ತಾಸು ವಾಸನೆ ಹೊಡೆಯುತ್ತೆ, ಆಮೇಲೆ ಈ ಬೆವರಿನ ವಾಸನೆ ಜೊತೆಗೆ ಸೇರಿ ಅದು ಸಹ ದುರ್ಗಂಧ ಆಗುತ್ತೆ. ಅದನ್ನು ಹೇಳ್ತಾರೆ, ಭೋಗಾನಂತರ ದುಃಖಕೃತಸ್ಯು, ಭೋಗಿಸಿದ ನಂತರ ಇವೆಲ್ಲವೂ ನಿನಗೆ ಸುಖ ಕೊಟ್ಟಿದ್ದಕ್ಕಿಂತ ದುಃಖವನ್ನೇ ಕೊಡ್ತವೆ ಅನ್ನೋದು ನಿನ್ನ ಅನುಭವಕ್ಕೆ ಬರುತ್ತೆ. ಆದ್ದರಿಂದ ಚೇತೋಭೃಂಗ, ಓ ನನ್ನ ಮನಸ್ಸೆನ್ನುವಂಥ ಈ ದುಂಬಿ, ಸುಮ್ಮನೆ ಇಲ್ಲೆಲ್ಲ ಓಡಾಡಬೇಡ, ಇದ್ರ ಏನು ಮಾಡು, ಭಜ ಭಜ ಲಕ್ಷ್ಮೀ ನರಸಿಂಹಾನಗ ಪದ ಸರಸಿಜ ಮಕರಂದಂ. ಆ ಲಕ್ಷ್ಮೀ ನರಸಿಂಹನ ಪಾದ ಕಮಲ ಎನ್ನುವಂಥ ಮಕರಂದಕ್ಕೆ ಕಮಲಕ್ಕೆ ಹೋಗು ನೀನು, ಅಲ್ಲಿಗೆ ನಿನಗೆ ಬೇಕಾದಂತಹ ಮಕರಂದ ಸಿಗತ್ತೆ. ಏನು ಹೇಳೋದಾಗಾಯಿತು? ನೀನು ಲಕ್ಷ್ಮೀ ನರಸಿಂಹನನ್ನು ಪೂಜೆ ಮಾಡು, ಆರಾಧಿಸು ಅಂತ. ಯಾಕೆ ಅಂತ ಕೇಳಿದರೆ, ಅವನು ಬಿಂಬ, ಮನಸ್ಸಿಗೆ ಹೇಳ್ತಾ ಇರೋದು ನಿನ್ನ ಒಡೆಯನ ಅಂತ ಜೀವಾತ್ಮ, ಅವನು ಪ್ರತಿಬಿಂಬ. ಈ ಪ್ರತಿಬಿಂಬ, ಕನ್ನಡಿಯನ್ನು ನೋಡಿದ ಪ್ರತಿಬಿಂಬ ಕಾಣುತ್ತಲ್ಲ, ಪ್ರತಿಬಿಂಬವನ್ನು ನಾವು ಅಲಂಕಾರ ಮಾಡಬೇಕು ಅಂತಾದರೆ ಕನ್ನಡಿಯಲ್ಲಿ ಕಾಣುವಂತಹ ಪ್ರತಿಬಿಂಬಕ್ಕೆ ಅಲಂಕಾರ ಮಾಡೋದಕ್ಕಾಗತ್ತಾ? ಹಾಗಿದ್ರೆ ಏನು ಮಾಡಬೇಕು? ಬಿಂಬಕ್ಕೆ ಅಲಂಕಾರ ಮಾಡಿಕೊಂಡ್ರೆ ಪ್ರತಿಬಿಂಬ ಅಲಂಕೃತವಾಗ್ತದೆ. ಆದ್ದರಿಂದ ನೀನು ಓ ಮನಸ್ಸೆ ನಿನ್ನ ಒಡೆಯನ ಅಂತ ಜೀವಾತ್ಮನಿಗೆ ನಿಜವಾಗಿಯೂ ಹಿತವನ್ನು ಬಯಸ್ತೀಯ ಅಂತಾದರೆ ಆ ನಿನ್ನ ಒಡೆಯ ಪ್ರತಿಬಿಂಬ, ಅವನ ಬಿಂಬಸ್ಥಾನೀಯನ ಅಂತ ನರಸಿಂಹನ ಪೂಜೆಯನ್ನು ಮಾಡು. ಹೀಗೆ ಭಜ ಭಜ ಲಕ್ಷ್ಮೀ ನರಸಿಂಹಾನಗ ಪದ ಸರಸಿಜ ಮಕರಂದ. ಹಾಗಿಲ್ಲದಿದ್ರೆ ಏನಾಗುತ್ತೆ ಕೇಳಿದರೆ, ಈ ಇಂದ್ರಿಯಗಳನ್ನೇ ತೃಪ್ತಿಪಡಿಸ್ಲಿಕ್ಕೆ ನೀನು ಮುಂದೆ ಹೋದರೆ ಗಂಧಫಲೀ ಸದೃಶ ನನು ತೇಮಿ. ಇವೆಲ್ಲವೂ ಗಂಧಫಲಿ, ಗಂಧಫಲಿ ಅಂದರೆ ಸಂಪಿಗೆಯ ಮೊಗ್ಗು.
ದುಂಬಿ ಹೂವಿಂದ ಹೂವಿಗೆ ಸಂಚಾರ ಮಾಡ್ತಾ ಸುಖ ಸಿಗತ್ತೆ ಅಂತ ಅಂದ್ಕೊಂಡು ಕೊನೆಗೆ ಸಂಪಿಗೆ ಹೂವನ್ನು ಮೂಸಿ ಹಾಳಾದ ಹಾಗೆ ನೀನು ಇಲ್ಲೆಲ್ಲ ಸುಖ ಸಿಗತ್ತೆ ಅಂತ ಭ್ರಮೆಯಿಂದ ಇಂದ್ರಿಯಗಳಲ್ಲಿಯೇ ಓಲಾಡ್ತಾ ನೀನು ದುಂಬಿಯಂತೆ ಹಾಳಾಗಿಬಿಡ್ತೀಯ. ಸಂಪಿಗೆ ಹೂವನ್ನು ಮೂಸಿದ ದುಂಬಿಯಂತೆ ಮರಣವನ್ನು ಆಹ್ವಾನ ಮಾಡ್ತೀವಿ. ಒಂದೊಂದು ಇಂದ್ರಿಯಗಳೇ ಇಷ್ಟು ಅನರ್ಥ ಮಾಡ್ತೇವೆ ಅಂತಾದರೆ ಇನ್ನು ಎಲ್ಲ ಇಂದ್ರಿಯಗಳನ್ನು ಏಕಕಾಲದಲ್ಲಿ ತೃಪ್ತಿಪಡಿಸ್ಲಿಕ್ಕೆ ಮುಂದಾದರೆ ಏನೋ ಅಷ್ಟೆ. ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ನಾಳೆ ಈ ಚಿಂತನೆಗೆ ಕೊನೆಯ ದಿವಸ 6:30 ಸೇರಿದಾಗ ಮುಂದಿನ ವಿಚಾರವನ್ನು ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.